ನಮಸ್ಕಾರ, ಹೇಗಿದ್ದೀರಿ? ಏನು ಸಮಾಚಾರ, ಏನು ವಿಶೇಷ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ರಾಜ ಪರಿವಾರದ ರೋಚಕ ವೃತ್ತಾಂತದ ಭಾಗ 1ರಲ್ಲಿ ನಮ್ಮ ಇಡೀ ಪವರ್ ತಂಡ ನಮ್ಮ ಜೊತೆಗೆ ಇವತ್ತಿದೆ. ನಮ್ಮ ಪವರ್ ಟಿವಿಯ ಸ್ಟುಡಿಯೋದಲ್ಲಿ ಸ್ಫೋಟಕ ವಿಷಯವೊಂದನ್ನು, ರಾಜ ಪರಿವಾರದ ಒಳಗೆ ಆಗಿ ಹೋಗಿರುವ ಅನ್ಯಾಯವನ್ನು ನಿಮ್ಮ ಮುಂದೆ ಸೀದಾ ನಾವು ಪ್ರಸ್ತುತಪಡಿಸೋದಕ್ಕೆ ಸರ್ವಸನ್ನದ್ಧರಾಗಿ ನಿಂತ್ಕೊಂಡಿದ್ದೇವೆ. ಇದು 4 ಲೈನ್ಗಳನ್ನು ಹೀಗಂದು ಹಾಗೆ ಮರೆಮಾಚುವ ಸ್ಟೋರಿ ಅಲ್ಲ, ಅಥವಾ 5 ಬ್ರೇಕಿಂಗ್ ಪಾಯಿಂಟ್ಗಳನ್ನು ಮ್ಯೂಸಿಕ್ ಜೊತೆಗೆ ಢಮ 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 ಅಂತ ಓಡಿಸಿಬಿಟ್ಟು ಸುಮ್ಮನಾಗುವ ಸ್ಟೋರಿ ಅಲ್ಲ. ಇದು ಆಳ ಅಗಲಗಳನ್ನು ಒಳಗೊಂಡಿರುವ ಸ್ಟೋರಿ. ಅದರೊಟ್ಟಿಗೆ ಹೀಗೂ ಆಗಬಹುದಾ ಅಂತ ನಿಮ್ಮ ಹುಬ್ಬೇರಿಸುವಂತೆ ಮಾಡುವ ಅತ್ಯಂತ ರೋಚಕವಾದಂಥ ಸ್ಟೋರಿ. And let me tell you, this is for the very first time in Kannada media. Let us begin the show. 4 ಜನ ನಮ್ಮ ಇಡೀ ಪವರ್ ಟಿವಿಯ ಪವರ್ 5 ಅಂತ ನಾನು ಕರಿತೀನಿ ಅವರನ್ನ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಅಬ್ದುಲ್ ಹಕೀಂ, ರಾಜಕೀಯ ವಿಶ್ಲೇಷಕರು ಚರ್ಚೆಯಲ್ಲಿ ನಮ್ಮೊಟ್ಟಿಗೆ. ಅಬ್ದುಲ್ ಹಕೀಂ ಅವರೇ ನಮಸ್ಕಾರ, ನಿಮಗೆ ವೆಲ್ಕಮ್ ಟು ದಿ ಶೋ. ಹಾಗೂ ನಮ್ಮ ಸಂಪಾದಕೀಯ ಸಲಹೆಗಾರರು ರವೀಂದ್ರ ರೇಷ್ಮೆ ಅವರು ಚರ್ಚೆಯಲ್ಲಿ ನಮ್ಮೊಟ್ಟಿಗೆ. ನಮಸ್ಕಾರ ರವೀಂದ್ರ ರೇಷ್ಮೆ ಅವರೇ, ವೆಲ್ಕಮ್ ಟು ದಿ ಶೋ. ಹಾಗೂ ನಾನು ಭಾಳ ಪ್ರೌಡ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ, ಅಫ್ಕೋರ್ಸ್ ಯು ನೋ ಹಿಮ್ ವೆರಿ ವೆಲ್. ಈ ಇಡೀ ಹೋರಾಟದ ಹಿಂದೆ ಬಹಳ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಿರೋರು ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀಯುತ ರಾಕೇಶ್ ಶೆಟ್ಟಿ ಅವರು. ರಾಕೇಶ್ ಶೆಟ್ಟಿ ಅವರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾದಂಥ ಸ್ವಾಗತ. ಅಂಡ್ ಮೈ ಫ್ರೆಂಡ್ ಅಂಡ್ ಮೈ ಕಲೀಗ್, ಪ್ರಿನ್ಸಿಪಲ್ ಎಡಿಟರ್ ರಹಮಾನ್ ಹಸನ್ ನಮ್ಮೊಟ್ಟಿಗೆ ಚರ್ಚೆಯಲ್ಲಿ. ನಮಸ್ಕಾರ ರಹಮಾನ್. ಹಲೋ ಚಂದನ್, ನಮಸ್ತೆ. ಯು ಕ್ಯಾನ್ ಟೇಕ್ ಓವರ್, ಪ್ಲೀಸ್ ಸ್ಟಾರ್ಟ್. ಎಸ್, ಖಂಡಿತವಾಗ್ಲೂ ಚಂದನ್ ಅವ್ರು ಹೇಳಿದ ಹಾಗೆ ಇದೊಂದು ರೋಚಕವಾದಂತಹ ಸ್ಟೋರಿ ಅಷ್ಟೇ ಅಲ್ಲ, ಖಂಡಿತವಾಗ್ಲೂ ಇದನ್ನ ರೋಚಕಗೊಳಿಸೋದಕ್ಕೆ, ಏನೋ ಒಂದು ಸೆನ್ಸೇಷನಲ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರುವಂತಹ ಒಂದು ಸ್ಟೋರಿ ಅಲ್ಲ. ನಮ್ಮ ರಾಜ್ಯದ ಒಂದು ರಾಜ ಪರಿವಾರ ಏನೇನು ಅವ್ಯವಹಾರಗಳನ್ನ ನಡೆಸ್ತಾ ಇದೆ, ಅವರ ಕುಟುಂಬದವರು ಏನೇನು ಅವ್ಯವಹಾರಗಳನ್ನ ನಡೆಸ್ತಾ ಇದ್ದಾರೆ, ನಮ್ಮ ಅಮಾಯಕ ಜನರನ ಮೇಲೆ ಯಾವ ರೀತಿಯಾಗಿ ದಬ್ಬಾಳಿಕೆ ದೌರ್ಜನ್ಯಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಒಂದು ಸ್ಟೋರಿ ಇದು. ಇದು ಮೊದಲ ಭಾಗ. ಚಂದನ್ ಶರ್ಮಾ ಹೇಳಿರೋ ಹಾಗೆ ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್, ಅಥವಾ ಇದು ಜಸ್ಟ್ ಒಂದು ಟ್ರೇಲರ್, ಪಿಕ್ಚರ್ ಅಭಿ ಬಾಕಿ ಹೈ. ಸೊ ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಒಂದು ಸಣ್ಣ ತುಣುಕು ಮಾತ್ರ. ಹಾಗಂತ ಪವರ್ ಟಿವಿ ಯಾವುದೋ ಒಂದು ಸುಮ್ಮನೆ ಕೂತ್ಕೊಂಡು ಮಾತಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ನಮ್ಮ ಹತ್ರ ಸಾಕಷ್ಟು ಡಾಕ್ಯುಮೆಂಟ್ಸ್ ಇದೆ, ಜೊತೆಗೆ ವಿಡಿಯೋ ಎವಿಡೆನ್ಸ್ ಇದೆ, ಕಾಲ್ ರೆಕಾರ್ಡ್ಸ್ ಇದೆ. ಇವರು ಮಾಡ್ತಾ ಇರುವಂತಹ ಅವ್ಯವಹಾರ ಏನು ಅನ್ನುವಂಥದ್ದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗುತ್ತೆ. ಎಸ್, ಒಂದೊಂದಾಗಿ ಈಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊದಲದಾಗಿ ನಾವು ನಮ್ಮ ಸ್ಟೋರಿಯನ್ನ ಏನ್ ಮಾಡ್ತಾ ಇದೀವಿ, ಇವತ್ತು ನಿಮ್ಮ ಮುಂದೆ ಏನು ಬಿಚ್ಚಿಡ್ತಾ ಇದೀವಿ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ. ದೇಶದ ಮಾಧ್ಯಮ ಲೋಕದಲ್ಲೇ ಇದು ಮೊಟ್ಟ ಮೊದಲ ಪ್ರಯತ್ನ. ಇದು ರಾಜ ಪರಿವಾರದ ರೋಚಕ ಭ್ರಷ್ಟಾಚಾರದ ವೃತ್ತಾಂತ. ಪವರ್ ಟಿವಿಯಲ್ಲಿ ದಾಖಲೆ ಸಮೇತ ಲಂಚದ ಅವತಾರವನ್ನ ಇವತ್ತು ನಾವು ಎಳೆ ಎಳೆಯಾಗಿ ಬಯಲಿಗಿಡ್ತಾ ಇದ್ದೀವಿ. ಇದು ಗಾಳಿಯಲ್ಲಿ ಗುಂಡು ಹೊಡೆಯುವ ಸ್ಟೋರಿ ಖಂಡಿತವಾಗ್ಲೂ ಅಲ್ಲ. ಹೇಗಿದೆ ಗೊತ್ತಾ ಈ ಒಂದು ಸ್ಟೋರಿಯ ರೋಚಕ ಕಹಾನಿ? ಹಾಗೆ ಸಿಎಂ BSY ಕುಟುಂಬದ ಒಂದು ಲಂಚದ ಕಹಾನಿ ಹೇಗಿದೆ ಅಂತ ಕೇಳಿದ್ರೆ ನೀವು ಕೂಡ ಹೌಹಾರ್ತೀರಾ. ಕುಟುಂಬ ಭ್ರಷ್ಟಾಚಾರಕ್ಕೆ ಪವರ್ ಟಿವಿ ಬಳಿ ಪಕ್ಕಾ ಸಾಕ್ಷ್ಯಾಧಾರಗಳಿವೆ. ನೀವ್ಯಾರೂ ಊಹಿಸದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದು ಅಸಲಿ ಸ್ಟೋರಿಯನ್ನ ನಿಮ್ಮ ಮುಂದೆ ಇವತ್ತು ನಾವಿಡ್ತಾ ಇದೀವಿ. ಪಕ್ಕಾ ದಾಖಲೆ, ಪಕ್ಕಾ ಸಂಭಾಷಣೆ, ಪಕ್ಕಾ ಸ್ಫೋಟಕ ಸ್ಟೋರಿ ಇದು. ಈ ಸ್ಟೋರಿಯನ್ನು ಪ್ರಸ್ತುತಪಡಿಸೋದರ ಹಿಂದೆ ಒಂದು ಬಹಳ ದೊಡ್ಡ ಉದ್ದೇಶ ಇದೆ. ನಿಮಗೆ ನೆನಪಿರ್ಬೋದು, ಪವರ್ ಟಿವಿ ಆರಂಭ ಆಗಿ ಆಲ್ಮೋಸ್ಟ್ 2 ವರ್ಷಗಳನ್ನು ಪೂರೈಸ್ತಾ ಇದೆ. ಈ ಹಂತದಲ್ಲಿ ಕಳೆದ ವರ್ಷ ಮಾನ್ಯ BS ಯಡಿಯೂರಪ್ಪನವರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಮೊದಲ ದಿನ ನಾವು ಮಾನ್ಯ BS ಯಡಿಯೂರಪ್ಪನವರಿಗೆ ಒಂದು ಬಹಿರಂಗ ಪತ್ರ ಬರೆದಿದ್ವಿ. ನಮಗೇನು ಸ್ವಾಮಿ, ನಾವು ಮೀಡಿಯಾದವ್ರು ಯಾವಾಗಲೂ ನ್ಯೂಟ್ರಲ್ ಆಗಿರಬೇಕಾಗತ್ತೆ ಮತ್ತು ನಾವು ಜನರ ಪಕ್ಷಪಾತಿಗಳಾಗಿರಬೇಕಾಗತ್ತೆ, ಪಕ್ಷದ ಪಕ್ಷಪಾತಿಗಳಾಗಲ್ಲ. ಹಾಗಾಗಿ ನಾವು ಹೇಳಿದ್ವಿ, ಸರ್ ಯಡಿಯೂರಪ್ಪನವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಹಲವು ಹೋರಾಟದ ಮೂಲಕ ನಿಮ್ಮ ಪಕ್ಷವನ್ನು ಅಸ್ತಿತ್ವಕ್ಕೆ ತಂದಿದ್ದೀರಿ, ಅಧಿಕಾರಕ್ಕೆ ತಂದಿದ್ದೀರಿ ಅಂತ ನಾವು ಅವರಿಗೆ ಆ ಸಂದರ್ಭದಲ್ಲಿ ಎಚ್ಚರಿಸಿದ್ವಿ. ಆಮೇಲೆ ಪವರ್ ಟಿವಿ ಏನು ಮಾಡ್ತು, ಪತ್ರ ಬರೆದು BS ಯಡಿಯೂರಪ್ಪನವರಿಗೆ ಸಲಹೆಗಳನ್ನು ಕೊಡ್ತು. ಒಂದು ಜವಾಬ್ದಾರಿಯುತ ಮಾಧ್ಯಮ ಮಾಡಬೇಕಾದಂಥ ಕೆಲಸನ ಪವರ್ ಟಿವಿ ಮಾಡ್ತು. ಸಾರ್, ಈ ಹಿಂದೆ ತಪ್ಪು ಮಾಡಿದ್ದೀರಿ ಸಾರ್, 2008ರಲ್ಲಿ ತಾವು ಮುಖ್ಯಮಂತ್ರಿಗಳಾದಾಗ ಹಾಗೆ ಮಾಡಬೇಡಿ ಸಾರ್, ಅಭಿವೃದ್ಧಿಯೇ ಅಜೆಂಡಾ ಆಗಲಿ, ಅದೇ ಮಾನದಂಡ ಆಗಲಿ, ಭ್ರಷ್ಟಾಚಾರ ಮಾನದಂಡ ಆಗೋದು ಬೇಡ ಸಾರ್
ಪರಿವಾರದ ಸಂಘ ಬೇಡ ಸರ್, ಜಾತಿವಾದ ಬೇಡ. ಪ್ಲೀಸ್ ಮೇಕ್ ಶ್ಯೂರ್ ದಟ್ ನಿಮ್ಮ ಮಾನದಂಡ, ನಿಮ್ಮ ಕ್ರೈಟೀರಿಯಾ ಡೆವಲಪ್ಮೆಂಟ್ 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 ಮಾತ್ರ ಆಗಲಿ ಅನ್ನೋದನ್ನು ಪವರ್ ಟಿವಿ ಸ್ಪಷ್ಟವಾಗಿ ಹೇಳಿತ್ತು. ನಾವು ತುಂಬ ಸಮಯ ತೆಗೆದುಕೊಳ್ಳೋದಿಲ್ಲ. ಒಂದು ಸಣ್ಣ ರೀಕ್ಯಾಪ್ ನಾವು ಈ ಸ್ಟೋರಿಯನ್ನು ಪ್ರಸ್ತುತಪಡಿಸೋಕ್ಕಿಂತ ಮುಂಚೆ ಮಾಡಲೇಬೇಕಾಗತ್ತೆ. ಒಂದು 3-4 ನಿಮಿಷಗಳ ಅಂದು ಬರದ ಸ್ಟೋರಿ. ಯಾಕೆ ಅಂದು ಬರದ ಸ್ಟೋರಿ, ಅಂದು ಬರದ ಕತೆ, ಅಂದು ಬರದ ಪತ್ರ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅವತ್ತು ಬರದ ಪತ್ರಕ್ಕೂ ಈಗ ನಡೆದಿರೋದಕ್ಕೂ ಅಜಗಜಾಂತರ ಇದೆ, ಭಾಳ ಕಾಂಟ್ರಾಸ್ಟ್ ಇದೆ. ನೋಡ್ಕೊಂಬನ್ನಿ ನಾವು ಏನು ಪತ್ರ ಬರೆದಿದ್ವಿ ಆವಾಗ ಯಡಿಯೂರಪ್ಪನವರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ. ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೊಂದು ಬಹಿರಂಗ ಪತ್ರ. ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ನಿಮಗೆ ಅಭಿನಂದನೆಗಳು. ನಿಮ್ಮ ಛಲ, ಹಠ, ರೈತ ಪರ ಹೋರಾಟಕ್ಕೆ ಪವರ್ ಟಿವಿಯಿಂದ ಸಲಾಂ. ಪಟ್ಟು ಬಿಡದೆ ಮುಖ್ಯಮಂತ್ರಿ ಪಟ್ಟಕ್ಕೇರಿದ ನಿಮ್ಮ ಛಲಕ್ಕೆ ಸರಿಸಾಟಿಯೇ ಇಲ್ಲ. ವಿಶ್ವಾಸಮತ ಯಾಚನೆ ವೇಳೆ ಶಾಸಕರನ್ನ ಶಾಂತಗೊಳಿಸಿದ್ದು ಕಮ್ಮಿ ಸಾಧನೆಯೇನಲ್ಲ. ಅದೆಷ್ಟೇ ಗೊಂದಲಗಳಿದ್ದರೂ ಮುಖ್ಯಮಂತ್ರಿ ಸ್ಥಾನಕ್ಕೇರಿರುವ ನಿಮ್ಮ ಆತ್ಮವಿಶ್ವಾಸ ದೊಡ್ಡದು. ಸಡಗರದ ಸಮಯದಲ್ಲೇ ನಿಮ್ಮ ಮುಂದಿರುವ ಹಲವು ಸವಾಲುಗಳನ್ನು ನೆನಪಿಸುವ ಹೊಣೆ ನಮ್ಮದು. ವಿರೋಧ ಪಕ್ಷಗಳಲ್ಲಿ ಘಟಾನುಘಟಿ ನಾಯಕರಿದ್ದಾರೆ, ಕಾನೂನು ಪಂಡಿತರಿದ್ದಾರೆ. ಎಚ್ಚರದಿಂದಿರಿ. ನಿಮ್ಮ ಪಕ್ಷದಲ್ಲಿ ವಂಧಿಮಾಗದರಿದ್ದಾರೆ, ಪ್ರಪಾತಕ್ಕೆ ನೂಕಬಲ್ಲ ಚತುರರಿದ್ದಾರೆ. ಎಚ್ಚರ, ಎಚ್ಚರ. ನಿಮ್ಮ ಮೇಲೆ ಹಲವು ಕಳಂಕಗಳಿವೆ, ಆರೋಪಗಳಿವೆ. ಅವುಗಳಿಗೆಲ್ಲ ತಿಲಾಂಜಲಿ ನೀಡುವ ಅವಕಾಶಗಳಿವೆ. ಸ್ಮೈಲ್ ಪ್ಲೀಸ್. ನೀವು ಗಂಭೀರವಾಗಿರುತ್ತೀರಿ ಎಂಬುದು ಗೊತ್ತು, ಆದರೆ ಸ್ವಲ್ಪ ಸ್ಮೈಲ್ ಕೊಡಿ ಸಾರ್. ಈ ಹಿಂದೆ ಕುಟುಂಬದಿಂದಲೇ ನಿಮ್ಮ ಹೆಸರು ಹಾಳಾಗಿತ್ತು. ಕುಟುಂಬದವರನ್ನು ದಯವಿಟ್ಟು ದೂರ ಇಡಿ. ನಿಮ್ಮ ಸುತ್ತಮುತ್ತ ಕಳಂಕಿತರು, ಅವಕಾಶವಾದಿಗಳು, ಸ್ವಾರ್ಥಿಗಳು ತುಂಬಿಕೊಳ್ಳುತ್ತಿದ್ದಾರೆ. ಗಮನ ಹರಿಸಿ. ಹಿಂದಿನ ಸರ್ಕಾರಗಳು ಹಲವಾರು ಉತ್ತಮ ಯೋಜನೆಗಳನ್ನು ಜಾರಿಗೆ ತಂದಿವೆ, ಅವುಗಳನ್ನ ಮುಂದುವರಿಸಿ. ಬಿಜೆಪಿ ಸರ್ಕಾರ ನಮಗೆ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತ ರೈತಾಪಿ ವರ್ಗ ಕಾದು ಕುಳಿತಿದೆ. ನಿರಾಸೆಗೊಳಿಸಬೇಡಿ. ವಿವಿಧ ಕಾರಣಗಳಿಂದಾಗಿ ರಾಜ್ಯದ ಖಜಾನೆ ಖಾಲಿಯಾಗುತ್ತಿದೆ ಎನ್ನುವ ಮಾಹಿತಿಗಳಿವೆ. ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳಿ. ಸಚಿವ ಸಂಪುಟವನ್ನು ಅನುಭವಿಗಳು, ದಕ್ಷರು, ಉತ್ಸಾಹಿಗಳು, ದೂರದರ್ಶಿತ್ವ ಹೊಂದಿದವರಿಂದ ಸಮೃದ್ಧಗೊಳಿಸಿ. ನೀವಾದರೂ ಜಾತಿ ಪ್ರೇಮದಿಂದ ದೂರವಿರಿ. ಅಕ್ಕಪಕ್ಕ ಸ್ವಜಾತಿಯವರನ್ನೇ ಹೆಚ್ಚಾಗಿ ಬಿಟ್ಕೊಳ್ಬೇಡಿ. ವಿರೋಧ ಪಕ್ಷದವರನ್ನ ಬರೀ ಟೀಕೆಗೆ ಮಾತ್ರ ಬಳಸ್ಕೊಳ್ಬೇಡಿ. ಅವರಿಂದಲೂ ಆಡಳಿತದ ಸಲಹೆ ಪಡೆದುಕೊಳ್ಳಿ. ವಿಧಾನಸೌಧ, ಪೊಲೀಸ್ ಇಲಾಖೆ, ವಿವಿಧ ಇಲಾಖೆಗಳಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ನೇಮಕ ಮಾಡಿ. ಉತ್ತರ ಕರ್ನಾಟಕಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ನಿಮ್ಮ ಕಾಲದಲ್ಲಾದರೂ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಪಡಿಸಿ. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಆಡಳಿತದಲ್ಲಿ ಮಿತವ್ಯಯಕ್ಕೆ ಆದ್ಯತೆ ನೀಡಿ. ಮಾಧ್ಯಮಗಳು ವಿರೋಧ ಪಕ್ಷದಂತೆ ಕೆಲಸ ಮಾಡುತ್ತವೆ. ಮಾಧ್ಯಮಗಳ ವರದಿ, ಟೀಕೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ. ಆರೋಗ್ಯ, ಶಿಕ್ಷಣ, ನೀರಾವರಿ, ಜಲಸಂಪನ್ಮೂಲ, ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡಿ. ಬೆಂಗಳೂರಿನಲ್ಲಿ ಭೂಗಳ್ಳರ ಪಡೆ ಸದಾ ಜಾಗೃತವಾಗಿರುತ್ತೆ. ಅಂಥವರ ಕಡೆಗೆ ಗಮನ ಹರಿಸಿ, ನಿಯಂತ್ರಿಸಿ. ಸಿಲಿಕಾನ್ ಸಿಟಿ ಎಂದೇ ಹೆಸರಾಗಿರುವ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ. ನಿಮ್ಮನ್ನು ಕೊನೆಯವರೆಗೂ ಕಾಡಬಲ್ಲ ಹಗರಣಗಳಿಂದ ದೂರವಿರಿ. ಹಾರ ತುರಾಯಿ, ವಿಶೇಷ ವಿಮಾನ ಸಂಸ್ಕೃತಿಯಿಂದ ದೂರವಿರಿ. ನಿಯಮಿತವಾಗಿ, ನಿರಂತರವಾಗಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆಗಳನ್ನು ನಡೆಸಿ ಆಡಳಿತ ಚುರುಕುಗೊಳಿಸಿ. ನಿಮ್ಮ ಪಕ್ಷದಲ್ಲೇ ಗುಂಪುಗಾರಿಕೆ ನಡೆಯದಂತೆ ನೋಡಿಕೊಳ್ಳಿ. ಕಾಂಗ್ರೆಸ್ನಿಂದ ನಿಮಗೆ ಬೆಂಬಲ ಕೊಡುತ್ತಿರುವ ಶಾಸಕರಲ್ಲಿ ಕೆಲವರು ಪ್ರಳಯಾಂತಕರಿದ್ದಾರೆ. ಎಚ್ಚರ, ಎಚ್ಚರ. ಕಾವೇರಿ, ಮಹದಾಯಿ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆ ಬಗೆಹರಿಸುವತ್ತ ಗಮನಹರಿಸಿ. ಕಬ್ಬು, ಅಡಿಕೆ ಸೇರಿದಂತೆ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡುವತ್ತ ಗಮನಹರಿಸಿ. ನಿಮಗೆ ಇತಿಹಾಸ ಸೃಷ್ಟಿಸುವ ಅವಕಾಶವಿದೆ. ಕೆಟ್ಟ ಇತಿಹಾಸ ಮರುಕಳಿಸುವ ಅವಕಾಶಗಳೂ ಇವೆ. ಆಯ್ಕೆ ನಿಮ್ದು. ಸಮಾಜದ ವಿವಿಧ ಕ್ಷೇತ್ರಗಳ ಗಣ್ಯರ ಸಲಹೆಗಳನ್ನು ಪಡೆದುಕೊಳ್ಳಿ. ಈಗ ನಿಮ್ಮ ಹೈಕಮಾಂಡ್ ಬಲಿಷ್ಠವಾಗಿದೆ. ಕಾಲಕಾಲಕ್ಕೆ ಹೈಕಮಾಂಡ್ಗೆ ಸರ್ಕಾರದ ವರದಿ ನೀಡಿ. ಕೇಂದ್ರದಲ್ಲಿಯೂ ನಿಮ್ಮದೇ ಸರ್ಕಾರವಿದೆ. ಅದನ್ನು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಸದುಪಯೋಗ ಪಡಿಸಿಕೊಳ್ಳಿ. ಮುಂಚೆಯೇ ಸುಳಿವು ಕೊಡದೆ
ಗ್ರಾಮಗಳಿಗೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ವಾಸ್ತವ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ರಾಜ್ಯದ ಆರೋಗ್ಯವನ್ನೂ ಕಾಪಾಡಿ. ನಿಮ್ಮ ಮೇಲಿರುವ ಆರೋಪಗಳಿಂದ ಮುಕ್ತರಾಗಲು, ಶ್ರೇಷ್ಠ ಮುಖ್ಯಮಂತ್ರಿ ಎನಿಸಿಕೊಳ್ಳಲು ಇದು ಕಟ್ಟ ಕಡೆಯ ಅವಕಾಶ. ಪವರ್ ಟಿವಿಯಿಂದ ಆಲ್ ದಿ ವೆರಿ ಬೆಸ್ಟ್. BS ಯಡಿಯೂರಪ್ಪನವರೇ. ಒಂದು ಸಾಮಾಜಿಕ ಕಳಕಳಿ, ಒಂದು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಪವರ್ ಟಿವಿ ಈ ಪತ್ರವನ್ನ BS ಯಡಿಯೂರಪ್ಪ ಅವರಿಗೆ ಬರೆದಿತ್ತು. ಜೊತೆಗೆ ಒಂದಷ್ಟು ಸಲಹೆಗಳನ್ನು ಕೂಡ ನೀಡಿತ್ತು. ಏನು ಮಾಡಬೇಡಿ ಅಂದ್ರೆ, ನೀವೀಗಾಗಲೇ ಗೊತ್ತಿದೆ, ನೀವು ಅನುಭವಿಸಿದ್ರಿ, ಕಳೆದ ಬಾರಿ ಅಧಿಕಾರದಲ್ಲಿದ್ದಾಗ ಏನು ತಪ್ಪುಗಳನ್ನು ಮಾಡ್ಕೊಂಡ್ರಿ, ನೀವೇ ಒಂದಷ್ಟು ಕಡೆ ಕಣ್ಣೀರನ್ನ ಹಾಕಿದ್ರಿ, ನಾನು ನಮ್ಮವರಿಂದಾನೇ ಹಾಳಾಗ್ಬಿಟ್ಟೆ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ರಿ. ಸೊ ದಯವಿಟ್ಟು ಆ ಥರದ್ದು ಮಾಡಬೇಡಿ ಅನ್ನುವಂಥ ಒಂದು ಸಲಹೆಯನ್ನ ನೀಡಿತ್ತು ಪವರ್ ಟಿವಿ. ಆದರೆ ನೀವು ಮಾಡಿದ್ದೇನು ಯಡಿಯೂರಪ್ಪನವರೇ? ನೀವು ಅಧಿಕಾರಕ್ಕೆ ಬಂದಾಗ ಅದು ವಾಮ ಮಾರ್ಗದಿಂದ ಬಂದ್ರು ಅಥವಾ ಹಿಂಬಾಗ್ಲಿನಿಂದ ಬಂದ್ರು ಅಥವಾ ರಾಜತಂತ್ರವನ್ನ ಉಪಯೋಗಿಸಿ ಬಂದ್ರು, ಒಟ್ನಲ್ಲಿ ನಿಮಗೆ ಅಧಿಕಾರ ಸಿಕ್ತು. ಆದ್ರೆ ಈ ಅಧಿಕಾರವನ್ನ ಸರಿಯಾಗಿ ನೀವು ಬಳಸ್ಕೊಂಡಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಇವತ್ತು ನಾವು ಕೇಳ್ತಾ ಇದ್ದೀವಿ. ಇವತ್ತಿನ ಸ್ಟೋರಿ ಏನು, ಯಾಕೆ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಸ್ಟೋರಿಯನ್ನ ಇವತ್ತು ಪವರ್ ಟಿವಿ ಬಿತ್ತರಿಸ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕಿಂತ ಮುಂಚೆ ಈ ಲೆಟರ್ ಬಗ್ಗೆ ಒಂದಷ್ಟು ರಿಯಾಕ್ಷನ್ಸ್ ನಾನು ತಗೊಳ್ಳೋದಕ್ಕೆ ಬಯಸ್ತೀನಿ. ರಾಕೇಶ್ ಸರ್ ಹತ್ರ ಮೊದಲದಾಗಿ ನಾನು ಮಾತಾಡ್ತೀನಿ. ಸರ್, ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನ ಪವರ್ ಟಿವಿ ಮಾಡಿತ್ತು ಸರ್, ಒಂದಷ್ಟು ಸಲಹೆಗಳನ್ನ ಯಡಿಯೂರಪ್ಪ ಅವರಿಗೆ ಕೊಟ್ಟಿತ್ತು. ಇದರಲ್ಲಿ ಒಂದು ಕಳಕಳಿ ಇತ್ತು, ಸಾಮಾಜಿಕವಾದಂಥ ಒಂದು ಬದ್ಧತೆ ಇತ್ತು. ದಯವಿಟ್ಟು ಯಡಿಯೂರಪ್ಪನವರೇ ಹಳೆ ತಪ್ಪುಗಳನ್ನ ಮಾಡಬೇಡಿ ಅಂತ ಹೇಳಿತ್ತು. ಬಟ್ ನಿಮ್ಗೆ ಅನ್ಸುತ್ತಾ ಸರ್ ಆ ಆಶೋತ್ತರಗಳನ್ನ ಈಡೇರಿಸಿದ್ರು ಅಂತೇಳಿ? ರೆಹಮಾನ್, ವಿಷಾದನೀಯ. ಯಾಕಂದರೆ ಯಡಿಯೂರಪ್ಪನವರು CM ಆದಾಗ ಎಲ್ಲರಷ್ಟೇ ಗರ್ವಪಟ್ಟವರು ನಾವು. ಹೆಮ್ಮೆ ಕೂಡ ಆಗಿತ್ತು. ಯಾಕಂದರೆ ಯಡಿಯೂರಪ್ಪನವರು ಒಂದು ಅವರ ಸಂಸ್ಕೃತಿ, ಅವರ ಹೋರಾಟದ ಸಂಸ್ಕೃತಿ, ಅವರು ಬಂದ ರೀತಿ, ಅವರು ಪಟ್ಟ ಕಷ್ಟ, ಈ ಒಂದು CM ಸ್ಥಾನಕ್ಕೆ ಬರುವಂಥದ್ದು ನಮ್ಮೆಲ್ಲರ ಹತ್ರ ಯಾವ ರೀತಿಯಾಗಿ ಭಾರತ ಪ್ರಜೆಗಳು ಮೋದಿ ಮೇಲೆ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ರು, ಮೋದಿ ಯಾವ ಒಂದು ರೀತಿಯ ಒಂದು ರಾಜಕೀಯವನ್ನು ನಡೆಸಿದ್ರು, ಅದನ್ನೆಲ್ಲ ನೋಡಿ ನಾವು ಒಂದು ಎಕ್ಸೈಟ್ ಆಗಿರ್ತೀವಿ. ದರ್ ಇಸ್ ಸಮ್ ಚೇಂಜ್ ಬೇಕು ನಮಗೂ. ಸೆಂಟ್ರಲಲ್ಲೂ BJP ಇದೆ, ಇಲ್ಲೂ ಬಂದರೆ ಏನೋ ಒಂದು ಕೋಆರ್ಡಿನೇಷನ್ ಆಗ್ಬಿಟ್ಟು ಏನೋ ಒಂದು ಅಭಿವೃದ್ಧಿ ಆಗುತ್ತೆ ಅಂತ. ಆ್ಯಂಡ್ ನಾವು ಎಣಿಸ್ಕೊಂಡಿದ್ದೀವಿ ಯಡಿಯೂರಪ್ಪನವರು ತುಂಬ ಫಸ್ಟ್ ಟೈಮ್ CM ಆದಮೇಲೆ ಏನೆಲ್ಲ ಆಯಿತು ಅದರಿಂದ ಅವರು ಬುದ್ಧಿ ಕಲ್ತ್ಕೊಳ್ತಾರೆ. ಅವರಿಗೆ ಒಂದು ಛಲ ಇತ್ತು ಇದು, ಯಾಕಂದರೆ ಇದು ಲಾಸ್ಟ್ ಟೈಮ್. ಎಲ್ಲರಿಗೂ ಗೊತ್ತಿತ್ತು, ಅವರಿಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು, ಇಡೀ ಪ್ರಜೆಗಳಿಗೂ ಗೊತ್ತಿತ್ತು, ಇದು ಲಾಸ್ಟ್ ಅಟೆಂಪ್ಟ್ ಮತ್ತು ಲಾಸ್ಟ್ ಚಾನ್ಸ್ ಆಫ್ ಯಡಿಯೂರಪ್ಪ ಟು ಬಿ CM. ಅವರು ಅದನ್ನು ತಿದ್ದುಕೊಳ್ತಾರೆ, ಅದನ್ನು ನಡೆಸ್ತಾರೆ ಅಂತ. ಬೇಸಿಕಲಿ ನಮಗೂ ಅವರ ಮೇಲೆ ಸಿಂಪತೈಸ್ ಇತ್ತು. ಯಾಕಂದರೆ ಅವರು ಬಂದು ಕೂಡಲೇ ಅವರಿಗೆ 2 ತಿಂಗಳು ನೀವು ನೋಡಿದ್ರೆ ಅವರು ಡೆಲ್ಲಿಗೆ ಹೋಗೋದು ಬರೋದು ಮಾಡ್ತಾ ಇದ್ರು. ಅವರಿಗೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಕೊಡ್ತಾ ಇರಲ್ಲ. ಆಗ ಅವರ ಸಪೋರ್ಟಿಗೂ ನಾವು ನಿಂತಿದ್ವಿ. ನಮ್ಮ ಕನ್ನಡದ ಮುಖ್ಯಮಂತ್ರಿಗೆ, ಕರ್ನಾಟಕದ ಮುಖ್ಯಮಂತ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಡೆಲ್ಲಿ ಅವರು. ಐ ಥಿಂಕ್ ವಿ ಸ್ಪೋಕ್ ಅಗೇನ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ದಟ್ ಟೈಮ್. ಅದ್ರ ಮೇಲೆ ನಾವು ನೋಡ್ತಾ ಇದ್ವಿ. ಬಂತು, ನೀವು ನೋಡಿದ್ರಿ, ಉತ್ತರ ಕನ್ನಡದಲ್ಲಿ ಪ್ರವಾಹ ಬಂತು, ಅವರು ಒಬ್ಬರೇ ಓಡಾಡಿದ್ರು. 2 ತಿಂಗಳ ನಂತರ ಅವರು ತನ್ನ ಕ್ಯಾಬಿನೆಟ್ಗಳನ್ನು ಮಾಡಿದ್ರು. ಅದರ ಮೇಲೆ ಶುರು ಆಯಿತು. ನಾವು ಮೀಡಿಯಾ, ನಾವು 1,000 ಕಡೆ ಕಣ್ಣಿಟ್ಕೊಂಡೇ ಓಡಾಡ್ತೀವಿ. ದಿಸ್ ಇಸ್ ಅವರ್ ಡ್ಯೂಟಿ. ನಾವು ಯಡಿಯೂರಪ್ಪನ ಎಗೇನ್ಸ್ಟು ಅಲ್ಲ, BJP ಎಗೇನ್ಸ್ಟು ಅಲ್ಲ, ಕಾಂಗ್ರೆಸ್ ಫಾರು ಅಲ್ಲ. ಖರೆ ನಮ್ಮ ಡ್ಯೂಟಿ. ನಾವು ಹೇಳ್ತಾ ಇದ್ವಿ, ನಾವು ಎಚ್ಚರಿಸಿದ್ವಿ. ಅವರು ಒಳ್ಳೇದು ಮಾಡಿದಾಗ ಹೊಗಳಿದ್ವಿ ನಾವು ಅವರನ್ನು, ಕೆಟ್ಟದ್ದು ಮಾಡಿದಾಗ ನಾವು ಎಚ್ಚರಿಸಿದ್ವಿ. ಸೊ ವಿ ಟೇಕ್ ಪಬ್ಲಿಕ್ ಒಪಿನಿಯನ್. ನಮಗೆ ಯಾವುದೇ ಒಂದು ಮೀಡಿಯಾ ಆಗಲಿ ಯಾರೇ ಆಗಲಿ, ವಿ ಗೋ ವಿತ್ ದ ಪಬ್ಲಿಕ್ ಒಪಿನಿಯನ್, ಏನು ನಡೀತಾ ಇದೆ ಅಂತ. ಸೊ ಯಾವುದನ್ನು ಇವತ್ತಿನ ಕಾಲದಲ್ಲಿ, ಎಲೆಕ್ಟ್ರಾನಿಕ್ ಇಷ್ಟು ಮುಂದುವರೆದ ಕಾಲದಲ್ಲಿ, ಡಿಜಿಟಲೈಸ್ ಆದ ಕಾಲದಲ್ಲಿ ಯಾವುದನ್ನು ಅಷ್ಟು ಬೇಗವಾಗಿ ಮುಚ್ಚಿಡ್ಲಿಕ್ಕಾಗಲ್ಲ. ಟುಡೇ ಪೀಪಲ್ ಟಾಕ್. ಇವತ್ತು ಮುಂಚಿನ ಥರ ಜನಗಳು ಹೆದರಿ ಕೂತ್ಕೊಳ್ಳಲ್ಲ, ಇಲ್ಲಾಂದರೆ ಹೊರಗಡೆ ಯಾವುದೇ ಒಂದು ವಿಷಯವನ್ನು ಬಚ್ಚಿಟ್ಟುಕೊಂಡು ಕೂತ್ಕೊಳ್ಳಲ್ಲ. ಹೊರಗಡೆ ಬಂದೇ ಬರುತ್ತೆ. ನೀವು ನೋಡಿದ್ರಿ, ಕೆಲವು ಹಗರಣಗಳು ಬೇರೆಯವ್ರದ್ದು ಬರುತ್ತೆ, ಇವ್ರದ್ದು ಬಂದಿದೆ, ಎಲ್ಲರದ್ದು ಬಂದಿದೆ. ಸೊ ಲೈಕ್ ದ್ಯಾಟ್ ವಿ ಆಲ್ಸೋ ಗಾಟ್ ಕ್ಲೂ. ಸೊ ಸಮಥಿಂಗ್ ಹ್ಯಾಪನಿಂಗ್. ಸೊ ನಾವು ಈ ಗವರ್ಮೆಂಟ್ನ ಸರ್ವೆ ಮಾಡ್ತಾ ಹೋದಾಗ ನಿಮಗೆ ಗೊತ್ತು, ದರ್ ಇಸ್ ಎ CM ಆ್ಯಂಡ್ ಸೂಪರ್ CM ಅಂತ ಒಂದು ಕಾನ್ಸೆಪ್ಟ್ ಚಾಲಾಯಿತು ಕರ್ನಾಟಕದಲ್ಲಿ. ಸೊ ಈ ಸೂಪರ್ CM ಕರ್ನಾಟಕದಲ್ಲಿ ಒಂದು ಚಾಲಾದ ಕೂಡಲೇ ನಾವು ಇದರಲ್ಲಿ ಸ್ವಲ್ಪ ಎಚ್ಚೆತ್ಕೊಂಡ್ವಿ. ನಾನು ಯಾಕಪ್ಪ ಈ ರೀತಿಯ ಒಂದು ಜನಗಳು ಏನು ಹೇಳ್ತಾರೆ ಅಂತ. ಈ ಸೂಪರ್ CM ಕಾನ್ಸೆಪ್ಟ್ಗೆ ನಾವು ಬಂದ್ಬಿಟ್ವಿ. ಯಾಕಂದರೆ ಎಲ್ಲ ಒಂದು ಆಡಳಿತವು CM ಆಗಿದ್ದಾರೆ, ಅದನ್ನು ನಡೆಸುವವರು ಇನ್ನೊಬ್ಬರು ಅಂತ ಒಂದು ಆಪಾದನೆ ಅದು ಬಂದಿದ್ದು ಕರೆಕ್ಟ್. ನಾವೆಲ್ಲ ಅದನ್ನು ಸಾಮಾನ್ಯವಾಗಿ ಎಲ್ಲರೂ ಪಕ್ಷಾತೀತವಾಗಿ ಅದನ್ನು ಒಪ್ಕೊಳ್ತಾರೆ ಅಂತ ಇದ್ದೀನಿ. ಈವನ್ ಐ ನೋ ಇಟ್, ಪಕ್ಷಾತೀತವಾಗಿ ಜನಗಳು ಒಪ್ಕೊಳ್ತಾರೆ. ಬಿಜೆಪಿಯಲ್ಲೇ ಎಷ್ಟೋ ಜನ ಇದ್ದಾರೆ. ನೀವು ನೋಡ್ತೀವಿ, BJP-ಇಂದನೇ ಪತ್ರಗಳು ಹೋಗಿದ್ದು, ಲೀಕ್ ಆಗಿದ್ದು, ಅದೆಲ್ಲ ಇದೆ. ಎಲ್ಲರೂ ಬರೀತಾರೆ, ಸೈನ್ ಹಾಕ್ತಾರೆ, ಗಲಾಟೆಗಳಾಯಿತು, ಎಲ್ಲ ಆಯಿತು. ಬಟ್ ಸ್ಟಿಲ್ ವಿ ಥಾಟ್ ಯಡಿಯೂರಪ್ಪ ಇಸ್ ಹ್ಯಾವಿಂಗ್ ಎ ರೈಟ್ ಚಾನ್ಸ್ ಟು ಕಮ್ ಬ್ಯಾಕ್. ಅವರಿಗೆ ಒಂದು ತಿದ್ದುಕೊಳ್ಳುವ ಅವಕಾಶ ಇತ್ತು. ಅವರು ಲಾಸ್ಟ್ ಮಾಡದ ತಪ್ಪನ್ನು ಮಾಡಬಾರ್ದು ಅಂತ ನಾವು ಎಣಿಸ್ಕೊಂಡಿದ್ವಿ. ಆದರೆ ಎಲ್ಲೋ ಪುನಃ ಯಡಿಯೂರಪ್ಪನವರು ಎಡವಿದ್ರು ಅಂತ. ಯಾಕಂದರೆ ಯಡಿಯೂರಪ್ಪನವರಿಗೆ ಕಂಟ್ರೋಲ್ ತಪ್ಪಿಬಿಡ್ತಾ, ಅಲ್ಲ ಅವರ ಏಜ್ ಒಂದು ಕ್ರೈಟೀರಿಯಾ ಆಗ್ಬಿಡ್ತಾ,
ಅಲ್ಲ ಅವರ ಕಂಟ್ರೋಲ್ ಇನ್ನೊಬ್ಬನ ಕೈಗೆ ಹೋಗ್ಬಿಡ್ತಾ ಅಂತ. ಸೊ ವಿ ಆರ್ ಇನ್ ದ್ಯಾಟ್ ವರಿ, ಬಿಕಾಸ್ ಯಾರೇ CM ಆದರೂ ನಾವು ಕನ್ನಡಿಗರು ಕರ್ನಾಟಕ ಬೆಳಿಬೇಕು. ಸೊ ಇಫ್ ಯು ಸಿ ದ್ಯಾಟ್ ಈಗ ಕೊರೋನಾ ಟೈಮಲ್ಲಿ ಯಡಿಯೂರಪ್ಪ ಫ್ಯಾಂಟಾಸ್ಟಿಕ್ ಜಾಬ್, ಕರೆಕ್ಟ್. ಒಬ್ಬರೇ ಓಡಾಡಿದ್ರು, ಅವರ ಯಾರು ಮಂತ್ರಿಗಳು ಇದ್ದಾರೋ ಇಲ್ಲ ಅಂತ ನಮ್ಗೆ ಯಾವುದು ಗೊತ್ತಾಗಿಲ್ಲ. ಯಡಿಯೂರಪ್ಪನ ಮಂತ್ರಿಮಂಡಲದಲ್ಲಿ ಐ ಥಿಂಕ್ ಇಫ್ ಯು ಕೌಂಟ್ 1 or 2, 3 ಮಂತ್ರೀಸ್ ನಮಗೆ ಯಾರಂತಾನೆ, ನಿಮಗೆ ಕೆಲವು ಮಂತ್ರಿಗಳ ಹೆಸರು ಹೇಳಿದ್ರೆ ನಮಗೆ ಗೊತ್ತೇ ಇಲ್ಲ ಅವ್ರು ಪೋರ್ಟ್ಫೋಲಿಯೋ ಹೇಳಿದ್ರೆ ಅದರ ಮೇಲೆ ನಾವು ನಡೆದುಕೊಂಡ ಬಂದ ರೀತಿ ವಿ ವೆಂಟ್ ಫಾರ್ ವೆರಿಫಿಕೇಶನ್ಸ್. ಎಸ್, ಇದು ನಡೀತಾ ಇರುವುದು ತಪ್ಪಾ ಸರಿ ಅಂತ. ಸೊ ವಿಷಾದನಿ ಅಂದ್ರೆ ಇಲ್ಲಿ ಒಂದು ಈ ಕ್ಲೂ ಅನ್ನು ಕೊಟ್ಟವರೇ ನನಗೆ ಯಡಿಯೂರಪ್ಪನವರ ಮಗ. ಬಂದೆ ಸರ್, ಈ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇಂಥದ್ದು ಒಂದು ಹಗರಣ ಆಗಿದೆ ಅಂತ ನನಗೆ ಕ್ಲೂ ಕೊಟ್ಟವರೇ ಇದು ಯಡಿಯೂರಪ್ಪನವರ ಮಗ. ವಂಡರ್ಫುಲ್ ಸರ್, ವಂಡರ್ಫುಲ್. ಇದೇ ಒಂದು ಕ್ಲೂ ಮೇಲೆ ನಾವು ಒಂದು ಬ್ರೇಕ್ ಹೋಗೋಣ. ಯಾಕಂದ್ರೆ ಆ ಕ್ಲೂ ಹೇಗೆ ಕೊಟ್ರು, ಹೇಗೆ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದನ್ನ ಓಪನ್ ಆಗಿ ಅವರೇ ಮಾತಾಡ್ಕೊಳ್ತಾ ಬಂದ್ರು ಅನ್ನುವಂಥದ್ದನ್ನ ಕೂಡ ಡಿಟೇಲ್ ಆಗಿ ತೋರಿಸ್ತಾ ಹೋಗ್ತೀವಿ ಒಂದು ಚಿಕ್ಕ ಬ್ರೇಕ್ ನಂತರ. ವೆಲ್ಕಮ್ ಬ್ಯಾಕ್. ರಾಜ ಪರಿವಾರದ ರೋಚಕ ವೃತ್ತಾಂತವನ್ನ ನಾವಿವತ್ತು ಬಿಚ್ಚಿಡ್ತಾ ಇದ್ವಿ. ಹಾಗೆ ನಮ್ಮ ಜೊತೆಗೆ ಈಗ ರವೀಂದ್ರ ರೇಷ್ಮೆ ಅವರು ಒಂದು ರಿಯಾಕ್ಷನ್ ಅವರಿಂದ ನಾನು ತಗೊಳ್ತೀನಿ. ಸರ್, ನೀವು ಬಹಳ ಚೆನ್ನಾಗಿ ಹೇಳ್ತಾ ಇರ್ತೀರಿ, ನರೇಂದ್ರ ಮೋದಿ ಅವರು ಯಾವ ಅನಿಷ್ಟಗಳನ್ನ ಮಾಡಬೇಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೋ, ಆದ್ರೆ ಇಲ್ಲಿ ಅದೇ ನಡೀತಾ ಇದೆ ಅಂತ ಹೇಳಿ ಒಂದು ಕ್ವಿಕ್ ರಿಯಾಕ್ಷನ್ ಸರ್ ನಿಮ್ಮಿಂದ. ನೋಡಿ, 37 ವರ್ಷಗಳ ನಂತರ 1983 ನಂತರ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ, ರಾಜ್ಯದಲ್ಲೂ ಅದೇ ಪಕ್ಷದ ಸರ್ಕಾರ, ಕೇಂದ್ರದಲ್ಲೂ ಅದೇ ಪಕ್ಷದ ಸರ್ಕಾರ, ಜೊತೆಗೆ ಪ್ರಧಾನಮಂತ್ರಿಯವರು ಒಬ್ಬ ಮಾಸ್ ಲೀಡರು, ನಮ್ಮ ಮುಖ್ಯಮಂತ್ರಿಯವರು ಕೂಡ ಒಬ್ಬ ಮಾಸ್ ಲೀಡರ್. ಕರ್ನಾಟಕದಲ್ಲಿ ಯಾರು ಏನೇ ಅಧ್ಯಕ್ಷರಾಗಿದ್ದರೂ ಕೂಡ ಪ್ರಶ್ನಾತೀತ ನಾಯಕ ಅಂದರೆ ಯಡಿಯೂರಪ್ಪನವರೇ. ಆಮೇಲೆ ಮೋದಿಯವ್ರಿಗಿಂತ ಯಡಿಯೂರಪ್ಪ ಕನಿಷ್ಠ 25 ವರ್ಷ ಚುನಾವಣಾ ರಾಜಕಾರಣದಲ್ಲಿ ಸೀನಿಯರ್. ಪಕ್ಷದ ಸಂಘಟನೆ ಮತ್ತು ಆಡಳಿತದ ಅನುಭವ, ಶಾಸಕಾಂಗಿ ಅನುಭವ ಎಲ್ಲದರಲ್ಲೂ ಸೀನಿಯರ್. ಎಷ್ಟೊಂದು ಭರವಸೆಗಳನ್ನು ಮೂಡಿಸಿದ್ರು, ಎಷ್ಟೊಂದು ಆಶಾಭಾವನೆಗಳು ಮೂಡಿಸಿದ್ರು. ಕೊನೆಗೂ ಒಂದೇ ವರ್ಷದಲ್ಲಿ ನಮ್ಗೆ ಸಿಗ್ತಿರೋದೇನು ಅಂದರೆ ನಿರಾಸೆ ಮತ್ತು ಭ್ರಮ ನಿರಸನ. ಅದರ ವಿವರಗಳು ಬಹುಶಃ ನಾವು ಅನಾವರಣ ಮಾಡಬೇಕಾಗಿದೆ. ನಾವು ಇವತ್ತಿನ ಈ ಕಾರ್ಯಕ್ರಮದ ದ ಮೋಸ್ಟ್ ಆಂಟಿಸಿಪೇಟೆಡ್ ಮೂಮೆಂಟ್ ಅಂತ ನಾವೇನು ಕರಿತೀವಿ, ಆ ಮೋಸ್ಟ್ ಆಂಟಿಸಿಪೇಟೆಡ್ ಕ್ಷಣಕ್ಕೆ ನಾವು ಧುಮುಕಿ ಬಿಡೋಣ. ನಾವು ಆಗಲೇ ಹೇಳಿದ್ವಿ, ತುಂಬ ಸಮಯ ವ್ಯರ್ಥ ಮಾಡೋದರಲ್ಲಿ ಯಾವ ಉದ್ದೇಶವೂ ಕೂಡ ಇಲ್ಲವೇ ಇಲ್ಲ ಅಂತ. ಹಾಗಾದರೆ ಸ್ಟ್ರೈಟ್ ವೇ ಈ ಸ್ಟೋರಿಗೆ ನಾವು ಧುಮುಕಿ ಬಿಡೋಣ. ಯಾವುದರ ಬಗ್ಗೆ ಮಾತನಾಡ್ತಾ ಇದ್ದೀವಿ? ಸರ್ಕಾರಿ ವಸತಿ ಸಮುಚ್ಚಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರದ ಸಂದರ್ಭದಲ್ಲಿ ಒಂದು ಟೆಂಡರ್ ಕರೆಯಲಾಗುತ್ತೆ. 11/10/2017 ಅಕ್ಟೋಬರ್ 11ನೇ ತಾರೀಕು 2017 ಖಾಸಗಿ ನಿರ್ಮಾಣ ಕಂಪನಿಗೆ ಟೆಂಡರ್ ಕೊಡುವುದಕ್ಕೆ ಒಪ್ಪಿಗೆ ಸಿಗತ್ತೆ. 21 ನವೆಂಬರ್ 2017 ಟೆಂಡರ್ ಕೊಡಲು ಸರ್ಕಾರದಿಂದ ಅನುಮತಿ ಸಿಗತ್ತೆ. 660 ಕೋಟಿ ರೂಪಾಯಿಗಳ ಯೋಜನೆಗೆ ಒಪ್ಪಿಗೆ ಸಿಗತ್ತೆ. ಆ ಯೋಜನೆಗಾಗಿ 33 ಕೋಟಿ ರೂಪಾಯಿಗಳ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ ಆ ಖಾಸಗಿ ನಿರ್ಮಾಣ ಸಂಸ್ಥೆ ಇಡುತ್ತೆ. 24/1/2019 ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. 22/4/2019 ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಲಭ್ಯ ಇರುತ್ತೆ. ಇಲ್ಲಿವರೆಗೂ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇತ್ತು. ಮತ್ತೊಮ್ಮೆ ಕ್ವಿಕ್ ರೌಂಡ್ ಅಪ್, ಇದೇ ಬ್ರೇಕಿಂಗ್ ಅಪ್ಡೇಟು. ಸರ್ಕಾರಿ ವಸತಿ ಸಮುಚ್ಚಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಟೆಂಡರ್ ಕರೆಯುತ್ತೆ. 11ನೇ ತಾರೀಕು ಅಕ್ಟೋಬರ್ 2017 ಒಂದು ಖಾಸಗಿ ನಿರ್ಮಾಣ ಕಂಪನಿಗೆ ಟೆಂಡರ್ ಕೊಡೋದಕ್ಕೆ ಒಪ್ಪಿಗೆ ಸಿಗುತ್ತೆ. 21 ನವೆಂಬರ್ 2017 ಟೆಂಡರ್ ಕೊಡಬೇಕು ಆಯಿತು ಅಂತ ಒಂದಿಬ್ಬರು ಇರ್ತಾರೆ. ಅವರೊಂದಿಷ್ಟು ದುಡ್ಡು ಫ್ಲೋಟ್ ಮಾಡಿರ್ತಾರೆ, ಇವರೊಂದಿಷ್ಟು ದುಡ್ಡು ಫ್ಲೋಟ್ ಮಾಡಿರ್ತಾರೆ. ಫೈನಲಿ ಒಂದು ಖಾಸಗಿ ನಿರ್ಮಾಣ ಸಂಸ್ಥೆಗೆ 660 ಕೋಟಿ ರೂಪಾಯಿಗಳ ಯೋಜನೆಗೆ ಒಪ್ಪಿಗೆ ಸಿಗುತ್ತೆ. ಆ ಯೋಜನೆ ಪಡ್ಕೊಳ್ಬೇಕು ಅಂತಂದ್ರೆ ಗೊತ್ತಲ್ಲ ನಿಮಗೆ, ಟೆಂಡರ್ ಪಡ್ಕೊಳ್ಬೇಕು ಅಂತಂದ್ರೆ ಕಾಮನ್ ರೂಲ್ಸ್ ಗೊತ್ತಲ್ಲ ನಿಮಗೆ. ಒಂದಿಷ್ಟು ದುಡ್ಡು ಡೆಪಾಸಿಟ್ ಅಂತ ಇಡಬೇಕು. 24/1/2019 ಆ ಸಮುಚ್ಚಯ ನಿರ್ಮಾಣಕ್ಕೆ ಸಹಿ ಹಾಕಲಾಗುತ್ತೆ. 22/4/2019 ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಕೂಡ ಸಿಗುತ್ತೆ. ಆರಾಮ್, ಭಾಳ ಕಾಮನ್ ಪ್ರೊಸೀಜರು. ಯಾವುದೇ ಸರ್ಕಾರದಲ್ಲಿ ನಡೆಯಬಹುದಾದ, ಯಾವುದೇ ಸರ್ಕಾರದಲ್ಲಿ ಕಾಮನ್ ಆಗಿ ಒಂದು ಟೆಂಡರ್ಗೆ, ಒಂದು ವಸತಿ ಸಮುಚ್ಚಯಕ್ಕೆ, ಆರ್ ಮೇ ಬಿ ಫಾರ್ ದಟ್ ಮ್ಯಾಟರ್ ಯಾವುದೇ ಟೆಂಡರ್ ಆಗಲಿ ನಡೆಯಬಹುದಾದಂಥ ಪ್ರೊಸೀಜರ್ ನಡೆಯುತ್ತೆ. ಇಲ್ಲಿ ತನಕ ಏನು ತೊಂದರೆ ಇಲ್ಲ. ಇದು ಸ್ಟೋರಿಯ ಆರಂಭ. ನಂತರ ಸ್ಟಾರ್ಟ್ ಆಗೋದು ಅಸಲಿ ಸ್ಟೋರಿ. ಸೊ ಯಾಕಂದ್ರೆ ಅಲ್ಲಿವರೆಗೂ ಸುಸೂತ್ರವಾಗಿ ನಡೀತಾ ಇದ್ದಿದ್ದು ಯೋಜನೆಗೆ ಬೇಕಾದಂತಹ ಎಲ್ಲಾ ಪ್ರಕ್ರಿಯೆ ಅಲ್ಲಿಗೆ ಮುಗ್ದಿರುತ್ತೆ. ಅಂದ್ರೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಸಿಕ್ಕಿರುತ್ತೆ, ಎಲ್ಲವೂ ಕೂಡ ಆಗಿರುತ್ತೆ. ಆರ್ಡರ್ ಆಗೋದಕ್ಕೆ ಬೇಕಾದ ಎಲ್ಲಾ ದಾಖಲೆ ಕೂಡ ಸಿದ್ಧವಾಗುತ್ತೆ. ಹಾಗೆ 24/6/2019 ವರ್ಕ್ ಆರ್ಡರ್ಗೂ ಕೂಡ ಸೈನ್ ಆಗಿರುತ್ತೆ. ಇದು ಮೈತ್ರಿ ಸರ್ಕಾರದಲ್ಲೇ ಆಗೋದು, ನೆನಪಿರ್ಲಿ. ಅಷ್ಟರಲ್ಲಿ ಮೈತ್ರಿ ಸರ್ಕಾರ ಡೋಲಾಯಮಾನ ಸ್ಥಿತಿಗೆ ತಲುಪಿರುತ್ತೆ.
ಅದಾದ ನಂತರ ಆದಂತಹ ರಾಜಕೀಯ ಬೆಳವಣಿಗೆಯಲ್ಲಿ ಜುಲೈನಲ್ಲಿ ಯಡಿಯೂರಪ್ಪನವರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆಗ ಎಲ್ಲಾ ಪ್ರಕ್ರಿಯೆ ಮುಗಿದಿದ್ರೂ ಕೂಡ ಯೋಜನೆಗೆ ಆರ್ಡರ್ ಕಾಪಿ ಸಿಕ್ಕಿರೋದಿಲ್ಲ. ಏನು ಟೆಂಡರ್ ಪಾಸ್ ಆಗಿರುತ್ತೆ, ಯಾವ ಒಂದು ಕನ್ಸ್ಟ್ರಕ್ಷನ್ ಕಂಪನಿಗೆ ಟೆಂಡರ್ ಪಾಸ್ ಆಗಿರುತ್ತೋ ಆ ಕನ್ಸ್ಟ್ರಕ್ಷನ್ ಕಂಪನಿ ಹತ್ರ 33 ಕೋಟಿ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ ಇಸ್ಕೊಂಡು ಕೂಡ ಆರ್ಡರ್ ಕಾಪಿ ಮಾತ್ರ ಅವರ ಕೈಗೆ ಕೊಟ್ಟಿರೋದಿಲ್ಲ. ಅಲ್ಲಿ ಆಕ್ಚುಯಲ್ ಆಗಿ ಲಂಚದ ಒಂದು ಮಹಾದಾಟ ಆರಂಭವಾಗುತ್ತೆ. ಆಮೇಲೆ ಏನಾಗುತ್ತೆ, ವರ್ಕ್ ಆರ್ಡರ್ನ ಫೋಟೋ ಕಾಪಿಯನ್ನು ತೋರಿಸ್ಬಿಟ್ಟು 12 ಕೋಟಿ ಲಂಚಕ್ಕೆ ಆ ಕಾಂಟ್ರಾಕ್ಟರ್ ಮುಂದೆ ಬೇಡಿಕೆ ಇಡಲಾಗುತ್ತೆ. ವರ್ಕ್ ಆರ್ಡರ್ ಕೊಡೋದಕ್ಕೆ ಮುಖ್ಯಮಂತ್ರಿಗಳ ಪುತ್ರ ವಿಜೇಂದ್ರ ಅವರು ಇಷ್ಟು ದುಡ್ಡು ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಬರೋಬ್ಬರಿ 12 ಕೋಟಿ ರೂಪಾಯಿ ಕೊಡಬೇಕು ಅಂತ ಅಧಿಕಾರಿಯ ಮೂಲಕ ಆ ಮಸಲತ್ತನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಖಾಸಗಿ ನಿರ್ಮಾಣ ಕಂಪನಿಗೆ BS ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರು ಬೇಡಿಕೆ ಇಡ್ತಾರೆ. ಕಾಮಗಾರಿ ಮುಂದುವರಿಬೇಕು ಅಂತಂದ್ರೆ ದುಡ್ಡು ಕೊಡಬೇಕು ಅಂತ ಅವರು ಪಟ್ಟು ಹಿಡಿತಾರೆ. ವರ್ಕ್ ಆರ್ಡರ್ನ ಫೋಟೋ ಕಾಪಿ ತೋರಿಸ್ಬಿಟ್ಟು ಅಧಿಕಾರಿ ಹೇಳ್ತಾರೆ, ನೋಡಪ್ಪ ಪುಣ್ಯಾತ್ಮ ಕಾಂಟ್ರಾಕ್ಟ್ರು, ನೋಡಪ್ಪ ಖಾಸಗಿ ನಿರ್ಮಾಣ ಕಂಪನಿಯ ಓನರು, ನಿನಗೆ ಇಷ್ಟು ಕಾಂಟ್ರಾಕ್ಟ್ ಕೊಡಬೇಕು ಅಂತಂದ್ರೆ ಇದನ್ನ ಮುಂದುವರಿಸಬೇಕು ಅಂತಂದ್ರೆ ಯು ಶುಡ್ ಪೇ ಸಮ್ ಆಫ್ 12 crore rupees ಅಂತ ಅವ್ರು ಹೇಳ್ತಾರೆ. ಅದು ಬೇರೆ ಬೇರೆ ಮಾರ್ಗಗಳ ಮೂಲಕ. ನೆನಪಿರಲಿ, ಈ ಪ್ರಕ್ರಿಯೆ ಶುರುವಾಗೋದು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಆ ಸಂದರ್ಭದಲ್ಲಿ ಡೋಲಾಯಮಾನ ಪರಿಸ್ಥಿತಿ ಬರುತ್ತೆ ಅನ್ನೋದು ಗೊತ್ತು ನಿಮಗೆ. ಕುಮಾರಸ್ವಾಮಿ ಅವರ ಸರ್ಕಾರದಲ್ಲೂ ಕೂಡ ಅಷ್ಟೇ ಕೋಡ್ ಆಫ್ ಕಾಂಡಕ್ಟ್ ಬರುತ್ತೆ, ಎಲೆಕ್ಷನ್ಸ್ ಇರುತ್ತೆ ಅಂತ. ಸಿದ್ದರಾಮಯ್ಯನವರ ಸರ್ಕಾರ ಇನ್ನೇನು ಲಾಸ್ಟ್ ಮೊಮೆಂಟಲ್ಲಿರೋ ಸಂದರ್ಭದಲ್ಲೂ ಕೂಡ ಕೋಡ್ ಆಫ್ ಕಾಂಡಕ್ಟ್ ಬರುತ್ತೆ. ಹಾಗಾಗಿ 660 ಕೋಟಿ ರೂಪಾಯಿಗಳ ಅತ್ಯಂತ ದೊಡ್ಡ ವಸತಿ ಸಮುಚ್ಚಯದ ಈ ಕಾಮಗಾರಿ ಸಿಗಬೇಕು ಅಂತಂದಾಗ ಆಲ್ಮೋಸ್ಟ್ 2 ವರ್ಷಗಳ ಪ್ರಕ್ರಿಯೆಯಲ್ಲಾಗತ್ತೆ. ಫೈನಲಿ ಇದನ್ನೇನು ಮುಗಿಬೇಕು ಅಂತಂದಾಗ ಯಡಿಯೂರಪ್ಪನವರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುತ್ತೆ. ಸೊ ಅಲ್ಲಿಗೆ 12 ಕೋಟಿಯ ಡಿಮ್ಯಾಂಡ್ ಬಂದಾಗ ಕಾಂಟ್ರಾಕ್ಟರ್ಗೆ ಬೇರೆ ದಾರಿ ಇರೋದಿಲ್ಲ. ಆತ 12 ಕೋಟಿ ಕೊಡೋದಕ್ಕೆ ಮುಂದಾಗ್ತಾನೆ. ಇದರಲ್ಲಿ ಸರ್ಕಾರಿ ಅಧಿಕಾರಿ ಮತ್ತು ಖಾಸಗಿ ಹೋಟೆಲ್ನ ಒಬ್ಬ ಸಿಬ್ಬಂದಿ ಕೂಡ ಭಾಗಿಯಾಗ್ತಾನೆ. ಹೋಟೆಲ್ ಮಾಲೀಕನಿಗೆ ದುಡ್ಡು ಕೊಡಿ ಅಂತ ಹೇಳಿ ಆ ಸರ್ಕಾರಿ ಅಧಿಕಾರಿ ಸೂಚನೆಯನ್ನ ಕೊಡ್ತಾರೆ. ಸೊ ಆಗ ಅಧಿಕಾರಿ ಸೂಚನೆಯಂತೆ 12 ಕೋಟಿ ರೂಪಾಯಿಗಳನ್ನ ಆ ಕಾಂಟ್ರಾಕ್ಟರ್ ಪಾಪ ಆ ಉದ್ಯಮಿಗೆ, ಆ ಮಾಲೀಕನಿಗೆ ತಲುಪಿಸ್ತಾನೆ. ವಿಧಿ ಇಲ್ಲದೆ 12 ಕೋಟಿ ಹಣವನ್ನ ತಂದು ಆ ಕಾಂಟ್ರಾಕ್ಟರ್ ತಲುಪಿಸ್ತಾನೆ. ಹೋಟೆಲ್ ಮಾಲೀಕನಿಂದ ಹಣ ಪಡೆದುಕೊಂತಾರೆ ಸರ್ಕಾರಿ ಅಧಿಕಾರಿ. ಅಂದ್ರೆ 12 ಕೋಟಿ ಏನು ಮಾಲೀಕನಿಗೆ ಸಿಗುತ್ತೆ, ಆ ಮಾಲೀಕನಿಂದ ಸರ್ಕಾರಿ ಅಧಿಕಾರಿಗೆ ಹೋಗುತ್ತೆ. ಆದ್ರೆ ದುಡ್ಡು ಕೊಟ್ಟರು ಕೂಡ ವಿಜಯೇಂದರ್ಗೆ ಹಣ ತಲುಪೋದಿಲ್ಲ. ಹಣ ಬಾರದ ಹಿನ್ನೆಲೆಯಲ್ಲಿ ನಡೀತಾ ಇದ್ದಂಥ ಒಂದು ಕಾಮಗಾರಿಗೆ ಬ್ರೇಕ್ ಹಾಕಿಸ್ತಾರೆ ವಿಜಯೇಂದರ್. ಕೆಲಸ ನಡೆಸೋದಕ್ಕೆ ಕಾಂಟ್ರಾಕ್ಟರ್ಗೆ ಮತ್ತೆ 5 ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿ ವಿಜಯೇಂದರ್ ಅಲ್ಲಿ ಬೇಡಿಕೆಯನ್ನ ಇಡ್ತಾರೆ. ಅದೆಲ್ಲ ಗೊತ್ತಿಲ್ಲ, ಮೊದಲು ಹಣ ಕೊಡಿ ಅಂತ ಹೇಳಿ ವಿಜಯೇಂದ್ರ ತಾಕೀತನ್ನ ಕೂಡ ಮಾಡ್ತಾರೆ. ಕೆಲಸ ನಡೆಸ್ಕೊಡ್ಬೇಕು ಅಥವಾ ಕೆಲಸ ಮತ್ತೆ ಆರ್ಡರ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ನೀನು ಮತ್ತೆ 5 ಕೋಟಿ ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳ್ತಾರೆ. ಹಾಗೆ ಆ 12 ಕೋಟಿ ಹಣ ಕೊಡಿಸೋದಕ್ಕೆ ವಿಜಯೇಂದರ್ ಪಟ್ಟಿಡ್ತಾರೆ. ಅಂದ್ರೆ ನೀನು ಕೊಟ್ಟಿರುವಂತಹ ಹಣ ಅದು ಅಧಿಕಾರಿಗೆ ಹೋಗಿದೆ, ನನ್ನ ಹತ್ರ ಬಂದಿಲ್ಲ, ನನಗೆ ಬರಬೇಕಾಗಿರುವಂತಹ ಹಣ ಅದನ್ನ ನೀನು 12 ಕೋಟಿ ರೂಪಾಯಿ ಕೊಡಬೇಕು, ಅದ್ರ ಜೊತೆಗೆ ಮತ್ತೆ 5 ಕೋಟಿ ರೂಪಾಯಿಗಳನ್ನ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನ ವಿಜಯೇಂದರ್ ಇಡ್ತಾರೆ. ಹೋಟೆಲ್ ಮಾಲೀಕನಿಗೆ ದುಡ್ಡು ಕೊಡಿ ಅಂತ ಹೇಳಿ ಅಧಿಕಾರಿ ಹೇಳಿರ್ತಾರೆ. ಆ ಅಧಿಕಾರಿಗೆ ದುಡ್ಡನ್ನ ತೆಗೆದುಕೊಂಡು ಹೋಗಿ ಹೋಟೆಲ್ ಮಾಲೀಕ ಕೂಡ ತಲುಪಿಸಿರ್ತಾರೆ. ಆದ್ರೆ ಆಕ್ಚುಯಲ್ ಆಗಿ 12 ಕೋಟಿ ಬರಬೇಕಿದ್ದು ವಿಜಯೇಂದರ್ಗೆ. ಆದ್ರೆ ವಿಜಯೇಂದರ್ಗೆ ಇಲ್ಲಿ 12 ಕೋಟಿ ಬಂದಿರಲ್ಲ, ಅಧಿಕಾರಿಗೆ ಮಾತ್ರ ಆ 12 ಕೋಟಿ ಹೋಗಿರುತ್ತೆ. ಅದರಿಂದಾಗಿ ಕೆಂಡಾಮಂಡಲರಾಗುವಂತಹ ವಿಜಯೇಂದ್ರ, ನನಗೆ ಬರಬೇಕಾಗಿರುವಂತಹ ದುಡ್ಡು ಅದು ಹೇಗೆ ನೀನು ಅಧಿಕಾರಿಗೆ ಕೊಟ್ಟೆ, ನನಗದೆಲ್ಲ ಗೊತ್ತಿಲ್ಲ, ನೀನು ನನಗೆ ದುಡ್ಡನ್ನ ತಂದು ಕೊಡಬೇಕು ಅಂತ ಹೇಳಿ ವಿಜಯೇಂದ್ರ ಆಟ ಆಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಟ ಬರೀ ಬ್ರೇಕಿಂಗ್ ಪಾಯಿಂಟ್ಸ್ ಅಲ್ಲಿಲ್ಲ ಸ್ವಾಮಿ, ಆಡಿಯೋ ಮೂಲಕ ಇದೆ ನೋಡಿ. ಹೇಳಿದೆ ಗೊತ್ತಾಯ್ತು ನನ್ನ ವಿಷಯ. ಅದನ್ನು ಹೋಟ್ಲಲ್ಲಿ ಕೊಟ್ಟಿದ್ದಾರೆ, ಅದು ಹೇಳಿ ಅಂತ ನನಗೆ ಅಲ್ಲಿಂದ ಹೇಳಿದ್ರು. ನಾನು ಹೋಟ್ಲವ್ರಿಗೆ ಅವ್ನು ಬಂದಿದ್ದ, ಮೊನ್ನೆ ಬಂದಿದ್ದ. ಮೊದಲನೇದು ಅವನಿಗೆ ಹೋಗ್ದೆ, ಅಲ್ಲ ಮರ ನೀನು ಅಷ್ಟು ಕೊಡ್ಬೇಕಾದ್ರೆ ನಿಮ್ಮ ಹೆಸರು ಹೇಳ್ತಮ್ಮ, ಸಾಹೇಬ್ರ ಹೆಸರು ಹೇಳಿದ್ದಾನೆ. ಒಂದು ಅಷ್ಟು ದೊಡ್ಡ ಅಮೌಂಟ್ ತಗೋಬೇಕಾದ್ರೆ ನೀನ್ ಅಷ್ಟು ದೊಡ್ಡ ನಂಗೆ ಎಷ್ಟು ವರ್ಷ ಬಿಸ್ನೆಸ್ ಮಾಡ್ತಾ ಇದ್ರೆ ಅಷ್ಟು ದೊಡ್ಡ ನೀನು ಕೇಳಿ ಮಾಡಿ ಕೊಡ್ಬೇಕಿತ್ತು ಅಂತ. ಮನೆಗೆ ಅದು ರವಿ ಅಂತ ಹೇಳಿದ್ರು. ರವಿ ನನಗೂ ಪರಿಚಯ, ಫೋನ್ ಮಾಡಿ ಹೇಳ್ದೆ, ನೋಡಿ ಅವನು ಬೇರೆ ಹತ್ರ ಹುಡುಗಾಟಿಕೆ ಮಾಡ್ತಾನೆ, ನನ್ನ ಹತ್ರ ಮಾಡೋದು ಬೇಡ, ಗೊತ್ತಿಲ್ಲ ನನಗೂ ಅದಕ್ಕೇನು ಸಂಬಂಧ ಇಲ್ಲ, ಬಟ್ ನನ್ನ ಹತ್ರ ಹೇಳ್ಕೊಂಡು ದುಡ್ಡಿಸ್ಕೊಂಡಿರುತ್ತೆ ನಿಜ. ಅವನು ನನ್ನ ಅದಕ್ಕೆ ರವಿ ಇದ್ರು, ಅವ್ರ ಸಮ್ಮುಖದಲ್ಲೇ ಕೊಟ್ಟಿರೋದು, ಅವ್ರೇ ಕೊಟ್ಟಿರೋದು ಅಂತ. ಅದಕ್ಕೆ ರವಿ ಫೋನ್ ಮಾಡಿ ನನ್ನ ಹೇಳಿದೆ ಮೊನ್ನೆ, ಅವನ ಕರ್ಸಿ ನೀವು
ಆಚಾರ ಸರಿ ಇರ್ಬೇಕು ಅಂತಂದ್ರೆ ಮುಚ್ಕೊಂಡು ಅದ್ ಏನ್ ಕೊಟ್ಟಿದ್ರೆ ವಾಪಸ್ ಕೊಡಕ್ ಹೇಳಿ ಅವ್ರಿಗೆ. ಇಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಇದನ್ನ ಬಿಡೋದಿಲ್ಲ ಅಂತ ಹೇಳಿ ಅವ್ರಿಗೆ ಮೆಸೇಜ್ ಇನ್ನದ್ರಿಗೆ ಮೆಸೇಜ್ ಕೊಟ್ಟಿದ್ರು. ಮಾತಾಡಿ ರವಿ ಜೊತೆ ಫಾಲೋ ಅಪ್ ಅಲ್ಲಿ ಇದ್ದು ಏನಂತ ಹೇಳ್ಬೇಕು ಅಂತ ಹೇಳಿದ್ರು. ಅವನು ಅದಾದ್ಮೇಲೆ ಅವನ 1 ಕೋಟಿ 2 ಕೋಟಿ ಅಂದ್ರೆ ಅದು ಬೇರೆ ಬಿಟ್ಟ 12 ಕೋಟಿ ಸಾವಿರ ಹೇಳ್ಕೊಂಡು ವಸೂಲಿ ಮಾಡ್ತಾನೆ. ಧೈರ್ಯ ಅಲ್ಲಿ ಎಷ್ಟು ತಗೊಂಡು ಒಂದು. ಎರಡನೇದು 15 ಕೋಟಿ ಕೊಟ್ಟು ನಾ ಬಂದಿದ್ದೇನೆ ಅಂತ ಹೇಳಿ ಊರ್ ತುಂಬಾ ಕತೆ ಹೊಡಿತಾನೆ. ಹೌದೌದು. ಅದಾದ್ಮೇಲೆ ಕೋರ್ಟ್ ಗಟ್ಟಲೆ ಮಾಡಿದ್ದಾನೆ. ನನ್ ಮೊನ್ನೆ ನಮ್ಮ ಸೀನಿಯರ್ ಆಫೀಸರ್ಸ್ ಇದ್ರು, ಅದ್ರಲ್ಲಿ ಒಬ್ರು ಇವನನ್ನ ಬೆಂಗಳೂರು ರಿಟೈರ್ ಮಾಡ್ಬೇಕು ಅಂತ ನೋಡ್ತಾ ಇದ್ರು. ನಾನು ಸೀದಾ ಹೇಳ್ದೆ, ನಾನು ನೋಡಿ ಸರ್, ನೇರವಾಗಿ ಹೇಳ್ತೇನೆ, ಚೀಫ್ ಸೆಕ್ರೆಟರಿ ಇದ್ರು, ನೇರವಾಗಿ ಹೇಳ್ತೇನೆ ನಾನು ನಿಮಗೆ, ನನ್ನ ವಿಜಯೇಂದ್ರ ವಾರ ಕೋರ್ಟ್ ಗಟ್ಟಲೆ ಇರ್ತಾರೆ, ಎಲ್ಲಿ ತಂದು ಕೊಡ್ಬೇಕು ಅಂತ ಒಂದು ಅಲಿಗೇಷನ್. ಎರಡನೇ ಅಲಿಗೇಷನ್ 15 ಕೋಟಿ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ. ಮೂರನೇ ಅಲಿಗೇಷನ್ ನನ್ನ ಹೆಸರು ಸಾವಿರ ಹೆಸರು ಹೇಳ್ಕೊಂಡು 12 ಕೋಟಿ ಒಬ್ಬರ ಹತ್ರ ವಸೂಲಿ ಮಾಡಿದ್ದಾನೆ. ಮೂರು ಅವನ ಎದುರುಗಡೆ ಕರ್ಸಿ ಮಾತಾಡ್ತೀನಿ ನಾನು. ಇಂಥ ಆಫೀಸರ್ ನೀವು ಬೆಂಗಳೂರು ರಿಟರ್ನ್ ಮಾಡ್ಬೇಕು ಅಂತ ನೀವು ಪ್ರಪೋಸ್ ಮಾಡ್ತೀರಿ, ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅವ್ನು ಮೈಸೂರು ಹೋಗಿ ಚಾರ್ಜ್ ತೊಗೊಳ್ಳೋದು ತಗೊಂಡು ರಾಯಚೂರು ಗುಲ್ಬರ್ಗ ಹಾಕಿ ದಯವಿಟ್ಟು ಯಾವ್ದೇ ಕಾರಣಕ್ಕೂ ಬರೋ ವಕಾಲತ್ ವಹಿಸ್ಬೇಡಿ ಅಂತ ಇನ್ನೊಬ್ಬ ಆಫೀಸರ್ ವಕಾಲತ್ ವಹಿಸ್ಬೇಡಿ ಅಂತೇಳಿ ಬಂದ ಇವನ್ ಬಂದ ಹೇಳ್ಬಿಟ್ಟು ಅವ್ನ ರವಿಗೆ ಆಭಾಷೆ ಹೇಳ್ಬಿಟ್ಟು ಹೇಳಿದ್ದೀನಿ. ನಾನು ಹುಡುಗಾಟ ಕಾಡೋದು ಸೆಟಲ್ಮೆಂಟ್ ಮಾಡಕ್ಕೆ ರವಿ ಅಂದ್ರೆ ಅವರು ಸಮ್ಮುಖದ ಕೊಡಿಸೋದಂತೆ. ಇವನೆಷ್ಟು ಬುದ್ಧಿವಂತ ನೋಡಿ, ಇವನೆಷ್ಟು ಬುದ್ಧಿವಂತ ಸಿಎಂ ಹೆಸರುಕೊಂಡು ನೇರವಾಗಿ ಭೇಟಿ ಮಾಡ್ಬೋದು. ಭೇಟಿ ಮಾಡ್ಬೋದು. 12 ಕೋಟಿ ಏನೋ 1 ಕೋಟಿ 2 ಕೋಟಿ ಕೊಟ್ಟು 12 ಕೋಟಿ ನನ್ನ ಸಾವಿರ ಹೆಸರು ಹೇಳ್ಕೊಂಡು ಇಸ್ಕೊಂತಾನೆ ಅಂದ್ರೆ ಒಬ್ಬ ಆಫೀಸರ್ ಕೆಲಸ ನಿಲ್ಸ್ಬಿಟ್ಟಿದಾರಂತೆ. ಕೊಟ್ಟ ಮೇಲೇನು ಕೆಲಸ ಏನೋ ಆಗಿದೆ ಅಂತೆ. ಒಬ್ಬ ಆಫೀಸರ್ ನಾನು ಹೇಳಿದ್ದೇನೆ, ಅದೇನಾದ್ರು ಕ್ಲಿಯರ್ ಮಾಡಿ ಅಂತ ಹೇಳಿದ್ದೇನೆ. ಅದ್ ಬೇರೆ ಪ್ರಶ್ನೆ. ಬಟ್ ಈ ದೊಡ್ಡ ಮನುಷ್ಯ ಇನ್ನೇನು ವ್ಯಾಪಾರ ಮಾಡಿದ್ದಾನ ಅಂತ ನಾನು ಕೇಳ್ದೆ ಅವ್ನಿಗೆ. ನೀನ್ 12 ಕೋಟಿ ರೂಪಾಯಿ ನಮ್ಮ ಹೆಸರು ಹೇಳ್ಕೊಂಡು ಯಾವನೋ ಬರ್ತಾನೆ ನೀನ್ ಕೊಡ್ತೀಯ ಅಂತ ಅನ್ನೋದಾದ್ರೆ ಇನ್ನೇನ್ ನೀವು ವ್ಯವಹಾರ ನಡೆಸ್ತಿದ್ಯಾ ಅಂತ ಕೇಳಿದೆ. ಹೇಳಿ ಕಳ್ಸಿದ್ದೀನಿ. ಗೊತ್ತಿದೆ ಅವನಿಗೆ ಹೆಸರು ಕೆಲಸ ನಿಲ್ಸಿದಾರೆ ಅಂತ ಹೇಳಿದ್ರು. ಕೆಲಸ ನಿಂತೋಗ್ಬಿಟ್ಟಿದೆ ಅವ್ನು ಹೇಳ್ದ ಕೆಲಸ ನಿಲ್ಸಿದಾರೆ ಅಂತ ನಾನ್ ಫೋನ್ ಮಾಡಿ ಇವ್ರಿಗೂ ಕೆಲಸ ನಿಲ್ಸಿದಾರೆ, ಅವ್ರ ಬಿಲ್ ಪೇಮೆಂಟ್ ಇದೆ, ಒಂದ್ ಸ್ವಲ್ಪ ಹೆಲ್ಪ್ ನೋಡಿ ಹೇಳಿ ಅಂತ ಹೇಳಿದ್ರು. ಗೊತ್ತಾಯ್ತು, ಗೊತ್ತಿಲ್ಲ ಅಂತ ಹೇಳಿದೆ ನಾನು. ಹೇಳಿದೆ ಅದೇನಿದೆ ಕರೆಕ್ಟ್ ಆಗಿ ಲೀಗಲ್ ಅಂತ ನೋಡಿ ಹ್ಯಾಂಡಲ್ ಮಾಡಿ ಅಂತ ಹೇಳಿದೆ. ಹೇಳಿದ್ದೀನಿ. ಅದೆಲ್ಲ ಪ್ರಶ್ನೆ. ನನಗೆ ಇರಿಟೇಟ್ ಆಗಿದ್ದವನು ನನಗೆ ಪರಿಚಯ ಇತ್ತು. ಪರಿಚಯ ಇದ್ರು ಕೂಡ ಅವನ ಆಫೀಸರ್ ಹೇಳ್ತಾನೆ ಅಂದ್ಬಿಟ್ಟು ಸಾಹೇಬರಿಗೆ ಅಂತ ಅವ್ನ ಕೈಲಿ ಹೋಗ್ಕೊಟ್ಟ ನನಗೆ ಇರಿಟೇಟ್ ಆಗಿ. ಪರಿಚಯ ಇದೆ ಬಂದಿದ್ದಾನೆ ಅವನು. ಅವನಿಂದ ಸರ್ಕಾರ 3 ತಿಂಗಳಿಗೆ ಬಂದಿದ್ದಾನೆ. ಅಷ್ಟಿದ್ದವನು ಈ 420 ಬರುವುದಿತ್ತಲ್ಲ ಹೋಗಿ ಅವನ ಕೈಯಲ್ಲಿ 1000 ಹೆಸರು ಹೇಳ್ಕೊಂಡು 12 ಕೋಟಿ ಕೇಳ್ತಾನೆ ಕೊಡ್ತಾನೆ ಅಂತಂದ್ರೆ 20 ಕೋಟಿನ ಕೇಳಿದಂತೆ 12 ಕೋಟಿನ ಕೊಟ್ಟಿದ್ದಾನೆ. ಏನ್ ಸರ್ ಹಿಂಗೆ ವ್ಯವಹಾರ ಬೇರೆ, ಬಟ್ ಬುದ್ಧಿವಂತ ಎಷ್ಟು ಬುದ್ಧಿವಂತ ಇದ್ದಾನೆ ಅಂತ ಕೇಳ್ತಾನೆ ಅಲ್ವಾ? ಅದು ಗೊತ್ತಿಲ್ಲ, ಅದು ನಂಗೆ ಸರಿ ಇಲ್ಲ. ಪಾಪ ಲೆಜಿಟಿಮೇಟ್ ಒಂದು ಪೇಮೆಂಟ್ ಪೆಂಡಿಂಗ್ ಇದೆ, ಅದನ್ನು ಪೆಂಡಿಂಗ್ ಕೂತಾನೆ. ಇದು ನಮಗೆ ಗೊತ್ತಾಗಿರೋದು ಒಂದು ಉದಾಹರಣೆ. ಗೊತ್ತಿರೋ ಉದಾಹರಣೆ. ಈ ಭ್ರಷ್ಟಾಚಾರದ ಲೀಡ್ ಕೊಟ್ಟಿದ್ದೆ ಆಕ್ಚುಲ್ ಆಗಿ BY ವಿಜಯೇಂದ್ರ ಅವರು. ಸೊ ಹೇಗೆ ಭ್ರಷ್ಟಾಚಾರ ನಡೆದಿದೆ, ತಾನು ಹೇಗೆ ಹಣವನ್ನ ವಸೂಲಿ ಮಾಡ್ಕೊಂಡಿದ್ದೀನಿ ಅನ್ನುವಂಥದ್ರ ಬಗ್ಗೆ ಒಂದು ಲೀಡನ್ನು ವಿಜಯೇಂದ್ರ ಅವರು ಬಿಟ್ಕೊಟ್ಟಿದ್ರು. ನಾವಿಲ್ಲಿ ಈ ಆಡಿಯೋ ಕಾನ್ವರ್ಸೇಷನ್ನಲ್ಲಿ ಏನು ವಿಜಯೇಂದ್ರ ಅವರ ವಾಯ್ಸನ್ನು ನೀವು ಕೇಳ್ತಾ ಇದ್ರಿ, ಮಧ್ಯದಲ್ಲಿ ಬೀಪ್ ಸೌಂಡ್ ಬರ್ತಾ ಇದೆ. ಅದನ್ನು ನಾವು ಬೇಕು ಅಂತಲೇ ಹಾಕಿರೋದು. ಇದಕ್ಕೆ ಕಾರಣ ಕೂಡ ಇದೆ. ಯಾಕಂದರೆ ಅದರಲ್ಲಿ ಬರುವಂತಹ ಒಂದು ಹೆಸರು, ಕಾಂಟ್ರಾಕ್ಟರ್ನ ಹೆಸರೇನಿದೆ, ಆತನಿಗೆ ಈಗಾಗಲೇ ಬೆದರಿಕೆಯ ಕರೆಗಳು ಹೋಗ್ತಾ ಇವೆ. ಆತನ ಜೀವ ಬೆದರಿಕೆ ಕೂಡ ಆತನಿಗೆ ಹಾಕಲಾಗ್ತಾ ಇದೆ. ಸೊ ಹಾಗಾಗಿ ಆತನನ್ನು ಸೇಫ್ ಗಾರ್ಡ್ ಮಾಡುವಂಥ ಒಂದು ಉದ್ದೇಶದಿಂದ ಆ ಬೀಪ್ಸನ್ನು ನಾವಿಲ್ಲಿ ಯೂಸ್ ಮಾಡಿದ್ವಿ. ಏನಿದು ಸ್ಟೋರಿ, ಹೇಗೆ ಆತ ಭ್ರಷ್ಟಾಚಾರದಲ್ಲಿ ತೊಡಗಿದ್ದ, ಜೊತೆಗೆ BY ವಿಜಯೇಂದ್ರ ಅವರು ಹೇಗೆ ಹಣದ ವಸೂಲಿ ದಂಧೆಗೆ ಇಳಿದಿದ್ದಾರೆ ಅನ್ನೋಂಥದ್ದನ್ನು ರಾಕೇಶ್ ಶೆಟ್ಟಿ ಸರ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಒಂದು ಚಿಕ್ಕ ಬ್ರೇಕ್ ನಂತರ. ಓಕೆ, ವೆಲ್ಕಮ್ ಬ್ಯಾಕ್. ಬ್ರೇಕ್ಗೆ ಹೋಗಿಂತ ಮುಂಚೆ ವಿಜಯೇಂದ್ರ ಅವರ ಒಂದು ಆಡಿಯೋ ಸಂಭಾಷಣೆಯನ್ನು ಕೇಳ್ತಾ ಇದ್ವಿ. ಹಾಗಾದರೆ ಎಲ್ಲಿ ಭ್ರಷ್ಟಾಚಾರ ನಡೆದಿದೆ, ಏನಿದರ ಒಂದು ವೃತ್ತಾಂತ ಅನ್ನುವಂಥದ್ದನ್ನು ಎಳೆಯಾಗಿ ಈಗ ರಾಕೇಶ್ ಶೆಟ್ಟಿ ಸರ್ ಹೇಳ್ತಾ ಹೋಗ್ತಾರೆ. ಸರ್, ಹೇಗೆ ಸರ್ ಲೀಡ್ ಸಿಕ್ತು ವಿಜಯೇಂದ್ರ ಅವರಿಂದನೇ, ಅವರದೇ ಬಾಯಿಂದ ಆ ಒಂದು ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದನ್ನು ಹೇಗೆ ಬಾಯಿ ಬಿಡಿಸ್ತಾ ಬಂದ್ರಿ? ನಿಜಕ್ಕೂ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಟ್ಸ್ ಹೇಳಬೇಕು ಸರ್, ಇಷ್ಟೊಂದು ರಿಸ್ಕಿ ಕೆಲಸಕ್ಕೆ ಮುಂದಾಗಿದ್ದೀರಿ. ರೇಮಂಡ್, ನಮ್ಮ ಕೆಲಸನೇ ರಿಸ್ಕಿ. ವಿ ಆರ್ ಇನ್ ಫೀಲ್ಡ್, ನಾವು ಇರುವ ಫೀಲ್ಡೇ ಅಂಥದ್ದು.
ನಮಗೆ ಲೀಡ್ ಸಿಕ್ಕಿದ ಕೂಡಲೇ ಈ ಭ್ರಷ್ಟಾಚಾರದ ಬಗ್ಗೆ ಲೀಡ್ ಸಿಕ್ಕಿದ ಕೂಡಲೇ ಫಸ್ಟ್ ಕೆಲಸ ಮಾಡಿದ್ದೆ ನಾವು ವಿಜಯೇಂದ್ರ ಅವರನ್ನೇ ಮೀಟ್ ಆಗಿತ್ತು. ಯಾಕಂದರೆ ಈ ಊಹಾಪೋಹಗಳ ಮಧ್ಯೆ ಮಾತಾಡೋದು, ಇಲ್ಲಾಂದ್ರೆ ಏನೋ ಯಾರೋ ಹೇಳಿದ್ರಂತ ಸ್ಟೋರಿ ಮಾಡೋದು, ದಟ್ ಇಸ್ ನಾಟ್ ಅವರ್ ಜಾಬ್. ಅಂದ್ರೆ ನಿಮಗೆ ಸಿಕ್ಕಂತ ಮಾಹಿತಿ ಏನು ಸರ್? ನಮಗೆ ಸಿಕ್ಕಂತ ಮಾಹಿತಿ ಅಂದರೆ ಆ ವರ್ಕ್ ಸ್ಟಾಪ್ ಆಗಿದೆ. ಆ ವರ್ಕ್ ಈಸ್ ಕಂಪ್ಲೀಟ್ಲಿ ಸ್ಟಾಪ್ ಆಫ್ಟರ್ ದಿಸ್. ಆ್ಯಂಡ್ ಸಡನ್ ಸ್ಟಾಪ್ ಮಾಡಿದ್ದಾರೆ, ಯಾಕಂದರೆ ದುಡ್ಡು ರೀಚ್ ಆಗಿಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ. ಸೊ ದೆನ್ ಅವರ್ ಫಸ್ಟ್ ಕಾಂಟ್ಯಾಕ್ಟ್ ಯಾರು ಯುನೋ ಸೂಪರ್ CM, ನಾವು ಅಲ್ಲಿಗೆ ಹೋಗಿದ್ವಿ. ಐ ಜಸ್ಟ್ ಆಸ್ಟ್ ಏನಿದು ಅಂತ. ಅವರೇ ಒಪ್ಕೊಂಡ್ರು. ಇದರಲ್ಲಿ 12ರಿಂದ 15 ಕೋಟಿಯ ಲಂಚ್ ಅವತಾರ ಇದೆ ಆ್ಯಂಡ್ ಅಂಥ ಒಂದು ಮನಿ ಟ್ರಾನ್ಸಾಕ್ಷನ್ ಆಗಿದೆ. ಎಸ್, ಅವರೇ ಒಪ್ಕೊಂಡ್ರು. ನಾನು ಅವರಿಗೆ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಅಲ್ಲಿ ರೀಚ್ ಆಗಿದೆ. ಮಾತ್ರ ಅವರಲ್ಲಿ ಡಿನೈ ಏನು ಮಾಡಿದ್ರು ಅಂದರೆ ಅದು ನಮ್ಮ ಹೆಸರು ಹೇಳಿ ಇನ್ನೊಬ್ರು ಮಾಡಿದ್ದಾರೆ, ನಾನು ವಾಪಸ್ ಕೊಡ್ಲಿಕ್ಕೆ ಹೇಳಿದ್ದೀನಿ, ಆ ಕೆಲಸವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ದೀನಿ, ನಾಳ್ದಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಐ ಆಮ್ ಆಲ್ರೆಡಿ ಟೇಕನ್ ಆಲ್ ದಟ್ ಸ್ಟೆಪ್ಸ್ ಅಂತ ಅವ್ರು ನನಗೆ ಒಂದು ಮಾತು ಕೇಳಿದ್ರು. ಐ ಫೆಲ್ಟ್ ಪ್ರೌಡ್. ಯಾಕಂದರೆ CM ಹೆಸರು ಹೇಳ್ಬಿಟ್ಟು, ಅವರ ಮಗನ ಹೆಸರು ಹೇಳ್ಬಿಟ್ಟು, ಒಬ್ಬ ಅಧಿಕಾರಿ ಗೌರ್ಮೆಂಟ್ ಆಫೀಸರು ಒಂದು ಹೋಟ್ಲಿಗೆ ದುಡ್ಡು ಮುಟ್ಟುತ್ತೆ, ಅದನ್ನು CM ಮಗನಿಗೆ ಗೊತ್ತಾದ ಕೂಡಲೇ ಅವನು ಕರೆದು ಅದನ್ನು ಇಲ್ಲ ವಾಪಸ್ ಕೊಡಿ ದುಡ್ಡು ಅಂತ ಹೇಳ್ಬಿಟ್ಟು CM ಹೆಸರು ಮಿಸ್ಯೂಸ್ ಆಗ್ತಾ ಇದೆ, ನನ್ನ ಹೆಸರು ಮಿಸ್ಯೂಸ್ ಆಗ್ತಾ ಇದೆ, ದಿಸ್ ಈಸ್ ನಾಟ್ ರೈಟ್ ಅಂತ ಹೇಳುವಾಗ ಆಸ್ ಎ ಮೀಡಿಯಾ ಗೈ ಐ ಫೆಲ್ಟ್ ಪ್ರೌಡ್. ಒಂದು ಪ್ರೌಡ್ ಫೀಲ್. ಯಾಕಂದರೆ ನನಗೂ ವಿಜಯೇಂದ್ರ ಮೇಲೆ ಒಂದು ನಾಯಕತ್ವ ನಾನು ನೋಡಿದ್ದೆ. ಯುನೋ ಐ ಫೆಲ್ಟ್ ದ್ಯಾಟ್ ಓಕೆ, ದಿಸ್ ಇಸ್ ದ ರೈಟ್ ಪರ್ಸನ್, ಕರೆಕ್ಟ್. ಸೊ ಹಿ ಈಸ್ ಡಿಪೆಂಡಿಂಗ್ ಹಿಮ್ಸೆಲ್ಫ್ ಆ್ಯಂಡ್ ವಿತ್ ದಟ್ ಕಾನ್ಫಿಡೆನ್ಸ್. ಸೊ ಹಾಗೆ ನಾನು ಬಂದುಬಿಟ್ಟೆ. ಎಸ್ ಸರ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ ಸರ್, ಇಂಥ ಲೀಡರ್ಶಿಪ್ ನಮಗೂ ಬೇಕು, ನೀವು ಫ್ಯೂಚರಲ್ಲಿ ಲೀಡರ್ ಆಗುವವರು, ವಿ ಶುಡ್ ಹ್ಯಾವ್ ದಿಸ್ ಕೈಂಡ್ ಆಫ್ ಲೀಡರ್ಶಿಪ್ ಅಂತ ಬಂದು ಮತ್ತೆ ಈ ಪ್ರಾಜೆಕ್ಟನ್ನು ಫಾಲೋ ಅಪ್ ಮಾಡಿದಾಗಲೂ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿಲ್ಲ. ಓಕೆ ದೆನ್ ಐ ಥಾಟ್ ದೆರ್ ಈಸ್ ಸಮಥಿಂಗ್ ಫಿಶಿ ಇನ್ ದಿಸ್, ದೆರ್ ಈಸ್ ಸಮಥಿಂಗ್ ರಾಂಗ್, ಪ್ರಾಜೆಕ್ಟ್ ಯಾಕೆ ಆಗ್ತಾ ಇಲ್ಲ ಅಂತ. ದೆನ್ ವಿ ಸ್ಟಾರ್ಟೆಡ್ ಫಾಲೋಯಿಂಗ್ ದ ಸ್ಟೋರಿ. ಆಗ ಗೊತ್ತಾಯಿತು ನನಗೆ ಇದು ಸ್ಟೋರಿ ಇಟ್ ಸೆಲ್ಫ್ ಇಸ್ ಡಿಫ್ರೆಂಟ್. ಸೊ ಐ ಡೋಂಟ್ ನೋ, ಫಸ್ಟ್ ಇಂಟರ್ವ್ಯೂ ಅಲ್ಲಿ ನಾನು ಫೂಲ್ ಆಗಿದ್ದೆ ಅಂತ. ಸೊ ನಿಮ್ಮ ಮುಂದೆ ಆಗ ಕಾಣಿಸ್ಕೊಂಡಿದ್ದ ವಿಜಯೇಂದ್ರ ಅದು ನನಗೆ ಗೊತ್ತಾಗಿಲ್ಲ. ಆ್ಯಂಡ್ ನಿಮ್ಗೆ ಅದನ್ನು ಹೇಳ್ತೀನಿ. ದೆನ್ ಐ ಕೇಮ್ ಟು ನೋ ಸೆಕೆಂಡ್ ಸ್ಟೇಜ್ ಆಲ್ಸೋ. ಐ ಕಾಂಟ್ಯಾಕ್ಟೆಡ್ ವಿಜಯೇಂದ್ರ. ಐ ಟೋಲ್ಡ್ ದಿಸ್ ಇಸ್ ಹ್ಯಾಪ್ನಿಂಗ್. ಹಿ ಟೋಲ್ಡ್ ನೋ, ಐ ವಿಲ್ ಯುನೋ ನೆಕ್ಸ್ಟ್ ಪರ್ಸನ್ ವಿಚ್ ಕಮ್ಸ್ ಇನ್ ದಿಸ್ ಇದರಲ್ಲಿ ಇನ್ನೊಬ್ರು ಬರ್ತಾರೆ. ಇದರಲ್ಲಿ ಅವರ ಸಂಬಂಧಿಕರು, ವಿಜಯೇಂದ್ರ ಅವರ ಅಕ್ಕನ ಮಗ ಬರ್ತಾರೆ, ಎಂಟ್ರಿ ಆಗ್ತಾರೆ. ವಿಜಯೇಂದ್ರ ಲೀವ್ ದಿಸ್ ಹ್ಯಾಂಡಲ್ ದಿಸ್ ಕೇಸ್ ಟು ಹಿಮ್, ಹಿ ವಿಲ್ ಹ್ಯಾಂಡಲ್ ಆಲ್ ದ ಕೇಸಸ್. ನಾನು ಅವ್ರಿಗೆ ಹೇಳಿದೆ, ನೋಡಿ ಇಂಥದ್ದು ಆಗ್ತಾ ಇದೆ ಅಂತ ಕೇಳಿದ್ರೆ, ನೋ, ಯಾರು ಹೇಳಿದ್ದು ನಿಮ್ಗೆ? ಅವ್ರಿಗೆ ನಾನು ಹೇಳ್ತೀನಿ, ಅವನ ಯಾಕೆ ಇಂಟರ್ಫಿಯರ್ ಆಗ್ತಾನೆ ಇದ್ರೆ ಅಂತ. ದೆನ್ ಐ ಗಾಟ್ ಐ ನೀಡ್ ಟು ಫಾಲೋ ದಿಸ್ ಸ್ಟೋರಿ, ಲೆಟ್ ಮಿ ಸಿ. ಆ ಫಾಲೋ ಅಪ್ನಲ್ಲಿ ಟುಡೇ ವಿ ಆರ್ ರೀಚ್ಡ್ ಹಿಯರ್. ದಿಸ್ ದ ಫ್ಯಾಕ್ಟ್ ಆಫ್ ದ ಸ್ಟೋರೀಸ್. ಐ ಥಿಂಕ್ ನಾವು ಮುಂದೆ ತೋರಿಸ್ತೀವಿ ವಾಟ್ ಪ್ರೂಫ್ ವಿ ಹ್ಯಾವ್ ಆ್ಯಂಡ್ ದಟ್. ಐ ವಿಲ್ ಟೆಲ್ ಯು ಒನ್ ಥಿಂಗ್. ಟುಡೇ ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿಸ್ ನ್ಯೂಸ್. ಸೊ ನೀವು ಹೇಳ್ತೀರಿ, ಬಿಕಾಸ್ 12 to 15 crores ಮನಿ, ಆ್ಯಂಡ್ ಇಟ್ ಶುಡ್ ಬಿ ಲೈಕ್ ED, ಇನ್ಕಮ್ ಟ್ಯಾಕ್ಸ್, CBI. ಮಾತೆತ್ತಿದ್ರೆ ಇವರು ಮಾತಾಡ್ತಾರೆ, ಕರೆಕ್ಟ್. ED ಬರಬೇಕು, ಇನ್ಕಮ್ ಟ್ಯಾಕ್ಸ್ ಬರಬೇಕು, ಇಂಥ ಕೇಸ್ CBI ಇನ್ಕ್ವೈರಿ ಆಗಬೇಕಂತ. ಐ ಚಾಲೆಂಜ್ ಟುಡೇ, ಲೆಟ್ ದಿಸ್ 3 ಡಿಪಾರ್ಟ್ಮೆಂಟ್ ಫೈಲ್ ಎ ಸುಮೋಟ್ ಆನ್ ಮೀ. I am challenging today. Let these 3 departments file a summot on me. I will prove where this transaction happened, how, where it is reached. Right? That is our duty. Illi blame ಮಾಡಿ ಅವರ ಮಾನಹಾನಿ ಮಾಡಿ ಹೋಗೋದಲ್ಲ ನಾವು. Because we are talking about somebody government. Yes, sir. Correct? We are talking about a big leaders. Family. We are talking about ಒಂದು upcoming leader. Correct? We should have some responsibility. I take this ownership alone. Correct? Not my team. I take this ownership alone. So ಇದರಲ್ಲಿ ಏನಾದ್ರೂ ಐ ಆಮ್ ರೆಡಿ ಟು ಟುಮಾರೋ. ನೀವು ನಾಳೆ ಹೇಳಿದರೆ ಐ ಆಮ್ ರೆಡಿ ಟು ಗೋ ಟು ED, ಐ ಆಮ್ ರೆಡಿ ಟು ಗೋ ಟು ಇನ್ಕಮ್ ಟ್ಯಾಕ್ಸ್, ಬಿಕಾಸ್ ದಿಸ್ ಇಸ್ 15 crores ಮನಿ ಟ್ರಾನ್ಸ್ಫರ್. ಕರೆಕ್ಟ್. ಈಗ ಇವರು ಒಂದು ಸೂಪರ್ CM ಪ್ಲೇಸಲ್ಲಿ ಕೂತ್ಕೊಂಡು ಇವರೇ ಹೇಳ್ತಾರೆ ನನ್ನ ಅಧಿಕಾರಿ 15 ಕೋಟಿ ತಗೊಂಡಿದ್ದಾನೆ ಅಂತ. ವಾಟ್ ಈಸ್ ದಿಸ್ ಗವರ್ಮೆಂಟ್ಸ್ ಫಸ್ಟ್ ಡ್ಯೂಟಿ? ನಾನು ಕೇಳ್ತಾ ಇರೋದು ಇಲ್ಲಿ ಫಸ್ಟ್ ಕ್ವಶನ್. ಓಕೆ, ಲೆಟ್ ಅಸ್ ಲೀವ್ ಈ ಹಗರಣದ ಮುಂದಿನ ಪಾರ್ಟ್ ಬಿಟ್ಬಿಡುವ. ವೆನ್ ಪರ್ಸನ್ ಅಗ್ರೀಸ್, ಹೌದು 15 ಕೋಟಿ ನನ್ನ ಅಪ್ಪನ ಹೆಸರಲ್ಲಿ, ನನ್ನ ಹೆಸರಲ್ಲಿ ಎತ್ತಿದ್ದಾರೆ, 15 ಕೋಟಿ ರೀಚ್ ಆಗಿದೆ, ಐ ಗಾಟ್ ಕನ್ಫರ್ಮೇಶನ್. ಇವರೇ ಹೇಳ್ತಾರೆ ಹೋಮ್ ನಮ್ದು ಅಂತ ಹೇಳ್ತಾರೆ ಇವರು. ದಿಸ್ ಪೀಪಲ್ ಕ್ಲೈಮ್ಸ್ ಹೋಮ್ ನಮ್ದು. ಹೋಮ್ ಮಿನಿಸ್ಟರ್ ಬೇರೆ ಇದ್ದಾರೆ, ಬಟ್ ಇವ್ರು ಹೇಳ್ತಾರೆ ಹೋಮ್ ನಮ್ದು. ನಾನು ಹೋಮ್ ನಿಮ್ಮದಿರುವಾಗ, ನಿಮ್ಮ ಹತ್ರ ಇರುವಾಗ, ವೈ ಯು ಆರ್ ನಾಟ್ ಫೈಲ್ಡ್ FIR ಆನ್ ದ ಸೇಮ್ ಡೇ ಆನ್ ದಟ್ ಆಫೀಸರ್? ಫಸ್ಟ್ ಕ್ವಶನ್. ಲೆಟ್ ಅಸ್ ಟೇಕ್ ದ ಸ್ಟೋರಿ ಫಾರ್ವರ್ಡ್.
My first question to this government and Mr. Vijayendra, why you are not able to file when you got to know there is 15 crores cash involved in this? Why you are not filed FIR? Correct? Why that officer is left out? ಯಾಕೆ ಬಿಟ್ಟು ಖಾಲಿ ಒಂದು ಟ್ರಾನ್ಸ್ಫರ್ ಯಾಕೆ ಆಗುತ್ತೆ ಆಫೀಸರ್ದು? ಕರೆಕ್ಟ್, ದಟ್ ಈಸ್ ವಾಟ್ ಐ ಆಮ್ ಸ್ಟ್ಯಾಂಡಿಂಗ್. ನೆಕ್ಸ್ಟ್ ದಿಸ್ ಮೂವ್ಸ್ ಅಗೈನ್. ನಾನು ಹೋದ ಕೂಡಲೇ ದೆನ್ ಐ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ನಾಟ್ ಆಫೀಸರ್ಸ್ ಇನ್ವಾಲ್ವ್ಮೆಂಟ್ ಅಲೋನ್. This is an involvement of the family itself. Okay, we get it. I followed this story more than 4 months, not in one day. Correct? ಇವತ್ತು ಹೇಳ್ತೀರಿ ನೀವು ರಿಸ್ಕ್ ಅನಾಲಿಸಿಸ್ ಫ್ಯಾಕ್ಟರ್ ವಿ ಸೇ ಅಬೌಟ್ ಟುಡೇ. ಐ ಹ್ಯಾಡ್ ಎ ಥ್ರೆಟ್. ನನ್ನ ಹಿಂದೆ ನಾನು ಕೆಲವರಿಗೆ ಫೋಟೋ ತೆಗೆದು ಕಳಿಸಿದೆ. ನನ್ನ ಹಿಂದೆ ಜನ ಬಿಟ್ಟಿದ್ದಾರೆ, ನನ್ನ ಹಿಂದೆ ಇಂಟೆಲಿಜೆನ್ಸ್ ಬಿಡ್ತಾರೆ ಇವರು. ಕರೆಕ್ಟ್? ಯಾರು ಸೋರ್ಸ್ ಇದ್ದಾರೆ ಅವರಿಗೆ ಲೈಫ್ ಥ್ರೆಟ್ ಕೊಡ್ತಾರೆ ಇವರು. ಐ ಸೇ ಯೂಸ್ ಯುವರ್ ಇಂಟೆಲಿಜೆನ್ಸಿ ಫಾರ್ ದಿಸ್ KG ಹಳ್ಳಿ DG ಹಳ್ಳಿ ನೋಡಿ ಇವತ್ತು ಯಾವುದೊಂದು ಫೈರಿಂಗ್ ಆಗುತ್ತೆ. ಆಸ್ ಎ ಗವರ್ಮೆಂಟ್ ಯು ಶುಡ್ ಯೂಸ್ ಫಾರ್ ದ್ಯಾಟ್. ನಾಟ್ ನಿಮ್ಮ ಶಾಸಕರು ಏನು ಮಾಡ್ತಾರೆ, ನಿಮ್ಮ ಹಿಂದೆ ಯಾರು ಹೋಗ್ತಾರೆ, ನಿಮ್ಮ ಸ್ಟೋರಿ ಯಾರು ಹೋಗ್ತಾರೆ, ಅವರ ಹಿಂದೆ ಬಿಡಬೇಡಿ. ಯು ಯೂಸ್ ಇಂಟೆಲಿಜೆನ್ಸಿ ಫಾರ್ ಎ ಪ್ರೈಡ್ ಪರ್ಪಸ್. ದಟ್ ವಾಟ್ ಐ ವಾಂಟ್ ಟು ಸಿ ದಿಸ್ ಸ್ಟೋರಿ. ಇಟ್ ಈಸ್ ನಾಟ್ single person responsibility, but I take today as a single person responsibility. I owe this story, and not only this story. ಇದು ಖಾಲಿ ಒಂದು ಸ್ಟೋರಿ ಅಲ್ಲ. ವಿ ವಿಲ್ ಡೂ ಎ ಅಭಿಯಾನ. ಐ ಆಮ್ ಸರ್ಪ್ರೈಸ್ ಟುಡೇ 4 people stepped in our office. ಇವ್ರದೇ ಹಗರಣಗಳನ್ನು ಇಟ್ಕೊಂಡು ಐ ಫೆಲ್ಟ್ ಪ್ರೌಡ್ and I will stand with this commitment. Tomorrow onwards, this is not only Power TV Abhiyana, we will end it in a right way. Yes, sir. ಸರ್, ಈಗ ಈ ಆಡಿಯೋ ಕಾನ್ವರ್ಸೇಷನ್ ಅನ್ನು ನಾವು ಕೇಳಿದ್ರೆ ನಿಮ್ಮ ಮತ್ತೆ ಅವರ ನಡುವೆ ನಡೆದಿರುವಂತಹ ಕಾನ್ವರ್ಸೇಷನ್ ಅದೆಲ್ಲೂ ಕೂಡ ಅವರು ಅಡ್ಮಿಟ್ ಆಗ್ತಾ ಇಲ್ಲ ನಾನು ತಗೊಂಡಿದ್ದೀನಿ ಅಂತೇಳಿ. ಎಸ್, ಬಂದೆ ಅದಕ್ಕೆ. ಅವ್ರು ಹೇಳೋದು ನನ್ನ ಹೆಸರುಗಳನ್ನ ಹೇಳ್ಕೊಂಡು ದುಡ್ಡು ಎತ್ತಿದ್ದಾರೆ ಅನ್ನೋದು. ಅದಾದ ನಂತರ ಆಗಿದ್ದೇನು ಸರ್? ಯಾಕಂದ್ರೆ ನೀವು ಅದನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ಮೇಲೆ ನಂತರ ಆ ಕಾಂಟ್ರಾಕ್ಟರ್ನ ಕರೆಸಿ ಅವ್ರೇನಾದ್ರು ಧಮಕಿ ಹಾಕಿದ್ದು ಸ್ಟೋರಿ ಏನಾಗುತ್ತೆ ಅಂತಿದ್ದೀರಿ? ಇದು ನಾನು ಹೋಗಿ ಕೇಳಿದ ಮೇಲೆ ಆ ಕಾಂಟ್ರಾಕ್ಟರ್ಗೆ ಕಾಲ್ ಬರುತ್ತೆ. ಕಾಂಟ್ರಾಕ್ಟರ್ಸ್ ಕಾಲ್ ಬ್ಯಾಕ್. ಓಕೆ, ಮನೆಗೆ ಅದು ಮನೆಗೆ ಹೋಗುವಾಗ ಯಾವ ರೀತಿ ಹೋಗ್ತಾರೆ? ವಾಚ್ ಬಿಚ್ಚು, ಚೈನ್ ಬಿಚ್ಚು, ಉಂಗುರ ಬಿಚ್ಚು, ಕಾಲ್ ಹಿ ಲೆಫ್ಟ್ ಔಟ್ ವಿತ್ ಸಮ್ ಡ್ರೆಸ್. ಅದು ಕೂಡ ಬೆಳಿಗ್ಗೆ ವಾಕಿಂಗ್ ಹೋಗುವಾಗ ಕಾಂಟ್ರಾಕ್ಟರ್ ಕರ್ಕೊಂಡ್ಬಿಡ್ತಾರೆ. ಕಾಲ್ ವಿತ್ ಹಿ ಲೆಫ್ಟ್ ಔಟ್ ವಿತ್ ಓನ್ಲಿ ಸಮ್ ಡ್ರೆಸ್ಸಸ್. ಹೇಗೆ ಹೋಯ್ತು ಮೀಡಿಯಾದವರಿಗೆ ಇದು ಅಂತ. ಅಂಡ್ ಇನ್ಸ್ಟೆಡ್ ಆಫ್ 12 ದಟ್ ವಿಲ್ ಬಿಕಮ್ 17. 12ರಿಂದ ಅದನ್ನು 17 ಮಾಡ್ತಾರೆ. ಎಷ್ಟು ಒಪ್ಪಿದೆಷ್ಟಕ್ಕೆ? 20ಕ್ಕೆ. ಹಾಗಾದರೆ 12 ಅಲ್ಲಿ, 5 ಇಲ್ಲಿ. ಅದು ವಸೂಲು ಮಾಡುವ, ಅದು ನಾನು ವಸೂಲು ಮಾಡ್ತೇನೆ, ನೀನು ವಸೂಲು ಮಾಡ್ತೇನೆ, ಅದು ಮತ್ತೆ ನೋಡುವ. ಈಗ 5 ಬರಬೇಕು. ಓಕೆ, ಕರೆಕ್ಟ್. ಇದು ವಿಜಯೇಂದ್ರ ಕೊಟ್ಟಿರುವಂಥ ಥ್ರೆಟ್. ಆಫ್ಟರ್ ದಟ್ ದಿಸ್ ವೆಪನ್ ವಿ ನೋ ಹೌ ದಿಸ್ 5 ಫ್ಲೋನ್, ವೇರ್, ವಿಚ್ ಅಕೌಂಟ್, ಹೌ, ವಾಟ್ ಈಸ್ ದ ಟ್ರಾನ್ಸಾಕ್ಷನ್ ಹ್ಯಾಪನ್. ಇಟ್ ಈಸ್ ನಾಟ್ ವಿದೌಟ್ ಪ್ರೂಫ್, ವಿತ್ ಪ್ರೂಫ್, ಯು ಆಲ್. ಎಕ್ಸಾಕ್ಟ್ಲಿ. ಲೆಟ್ಸ್ ಗೋ ಟು ದಿ ರಿಯಾಕ್ಷನ್ ಆಫ್ ರವೀಂದ್ರ ರೇಷ್ಮೆ ಅವರು. ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಇರ್ತವೆ. ರಾಜಕಾರಣಿಗಳು ಮಾತ್ರವಲ್ಲ, ಅಧಿಕಾರಿಗಳು ಕೂಡ. ಮೊನ್ನೆ ತಾನೇ IAS ಫಲಿತಾಂಶ ಬಂದಾಗ ಅಯ್ಯೋ IAS ಆಗಿಬಿಟ್ಟ, IAS ಅಂದರೆ ಆದರ್ಶವಾದಿ ಅಧಿಕಾರಿಗಳು, ಅದನ್ನು ಸ್ಟೀಲ್ ಫ್ರೇಮ್ ಅಂತ ಕರಿತಾ ಇದ್ವಿ. ನಿಜಕ್ಕೂ IAS ಸ್ಟೀಲ್ ಫ್ರೇಮ್ ಆಗಿದ್ದರೆ ಈ ಅಧಿಕಾರಿ ಇಂಥದ್ದು ಕಡಿವಾಣ ಹಾಕಬೇಕಾಗಿತ್ತು. ಇದರಲ್ಲಿ ತೊಡಗಿಸ್ಕೊಂಡಿರೋ ಒಬ್ಬ IAS ಅಧಿಕಾರಿಯೇ. ಆ ಸ್ಟೀಲ್ ಫ್ರೇಮ್ ಗಟ್ಟಿಯಾಗಿದ್ದರೆ ರಾಜಕಾರಣ ಭ್ರಷ್ಟವಾಗ್ತಾ ಇರಲಿಲ್ಲ, ರಾಜಕಾರಣಿಗಳು ಭ್ರಷ್ಟವಾಗ್ತಾ ಇರಲಿಲ್ಲ. ಇವರಿಬ್ಬರು ಪರಸ್ಪರ ಸಹಭಾಗಿತ್ವ ಇದೆ, ಒಂದು ಸಿಂಬಯಾಟಿಕ್ ರಿಲೇಷನ್ ಬಿಟ್ವೀನ್ ದ ಬ್ಯೂರೋಕ್ರಸಿ ಆ್ಯಂಡ್ ದ ಪಾಲಿಟಿಷಿಯನ್. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕುಟುಂಬ ಅಂತ ಮೋದಿಯವರು ಇಡೀ ದೇಶಾದ್ಯಂತ ಪ್ರಚಾರ ಮಾಡ್ಕೊಂಡು ಬಂದರು. ಲೋಕಸಭಾ ಚುನಾವಣೆ ಮುಖ್ಯ ಭಾಷಣದ ಥೀಮೇ ಏನಿರ್ತಿತ್ತು? ಜಾತಿವಾದ್, ಪರಿವಾರವಾದ್, ಭ್ರಷ್ಟಾಚಾರ. ಈ 3 ನಮ್ಮ ಅನಿಷ್ಟಗಳು ನಮ್ಮ ಸಾರ್ವಜನಿಕ ಬದುಕಿಗೆ, ಇದರ ವಿರುದ್ಧ ನಾನು ಹೋರಾಡ್ತೇನೆ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ನಾ ಮೈ ಖಾವುಂಗಾ ಯಾ ಖಾನೆ ದೂಂಗಾ, ನಾನು ತಿನ್ನಲ್ಲ ಅಥವಾ ಇನ್ನೊಬ್ರಿಗೆ ತಿನ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಇವ್ರಿಗೇನಾದರೂ ಕೇಳಿಸ್ತಾ? ಮೋದಿಯವ್ರ ಮಾತು ಕೇಳಿಸಿಲ್ಲ ಅಂತ ಕಾಣುತ್ತೆ. ಕೇಳಿಸಿದ್ರು ಕೂಡ ಇಯರ್ಫೋನ್ ಆಗಿ ಪ್ಲಗ್ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಕಿವಿಗಳಿಗೆ ಯಡಿಯೂರಪ್ಪನವರು ಮತ್ತು ಅವರ ಕುಟುಂಬ ವರ್ಗದವರು. ಆಮೇಲೆ ಯಾರು ಇವರಿಗೆ ಅಧಿಕಾರ ಕೊಟ್ಟರು? ಒಂದು ಸಂವಿಧಾನೇತರ ಶಕ್ತಿಯಾಗಿ ಈತ ಒಬ್ಬ ಅಧಿಕಾರಿ ಬಗ್ಗೆ ಮಾತಾಡ್ತಾನೆ. ಆತ ನಂದು ನನ್ನ ಹತ್ರ ಇದೆ ಅಂತಂದ್ಬಿಟ್ಟು ಹೋಮ್ ಮಿನಿಸ್ಟ್ರಿ ಹಾಕಿದ್ದಾರೆ. ಇದು ನಾವು ಕೇಳ್ತೀವಿ. ಇದು ಬಹುಶಃ ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು ಕೂಡ ಅವರ ಪುತ್ರ ಸಂಜಯ್ ಗಾಂಧಿ MP ಆಗಿರಲಿಲ್ಲ, MLA ಆಗಿರಲಿಲ್ಲ. ಆತ ಅಧಿಕಾರ ಚಲಾಯಿಸಿ ಇಡೀ ದೇಶವನ್ನು ನಿಯಂತ್ರಿಸ್ತಾ ಇದ್ರು. ಇವ್ರು ಹೆಚ್ಚು ಕಡಿಮೆ ಇವ್ರ ಸ್ಥಾನಮಾನ ಅದೇ ಇದೆ. ಅವರು MLA ಆಗಿಲ್ಲ, ಅವ್ರ ಸಹೋದರ MP, ಇವ್ರು ಏನೂ ಆಗಿಲ್ಲ, ಆದರೂ ಸರ್ಕಾರವನ್ನು ನಿಯಂತ್ರಿಸ್ತಿದ್ದಾರೆ. ಅವರ ತಂದೆಯವರ ಪಿತಾಶ್ರೀ ಅವರ ವಯಸ್ಸು ಮತ್ತು ದೇಹಸ್ಥಿತಿಯ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಯಡಿಯೂರಪ್ಪನವ್ರಿಗೆ ಗೊತ್ತಿಲ್ಲದೆ ನಡೀತಾ ಇದೆ ಇದು. ಆಮೇಲೆ 2 ಶಕ್ತಿ ಕೇಂದ್ರಗಳು ಎಷ್ಟು? ಒಂದು ಕೃಷ್ಣ ಹೋಮ್ ಆಫೀಸ್, ಇದು ಇವರೆಲ್ಲ ಶೇಷಾದ್ರಿಪುರದಲ್ಲಿ ಇವರು ಸ್ವಗ್ರಹ ಇದೆ ಅಂತ, ಅಲ್ಲಿ ಇವೆಲ್ಲ ಸಂಭಾಷಣೆ ನಡೀತಾ ಇದೆ. ಇದೆಲ್ಲೂ ಕೂಡ ಕರ್ನಾಟಕ ಜನತೆ, ಅದು BJP ಅಭಿಮಾನಿಗಳಿಗೆ, ಮತದಾರರಿಗೆ ಜಿಗುಪ್ಸೆ ಹುಟ್ಟಿಸುವಂಥ ವಿದ್ಯಮಾನಗಳಿವೆಲ್ಲ.
ಈಗ ನಾವು ಆಡಿಯೋದ ಬಗ್ಗೆ ಮಾತನಾಡಿದ್ವಿ, ವಾಟ್ಸಪ್ ಚಾಟ್ಗಳು ಆಕ್ಸೆಸ್ ಆಗಿರೋದ್ರ ಬಗ್ಗೆ ನಾವು ಇವತ್ತು ಪ್ರಸ್ತಾಪ ಮಾಡಲೇಬೇಕು, ಬಹಳ ಪ್ರಮುಖವಾಗಿ. ದುಡ್ಡು ಎಲ್ಲಿಗೆ ಬರಬೇಕು, ಹೇಗೆ ಬರಬೇಕು, ಯಾವ ಥರ ಬರಬೇಕು, ಹೇಗೆ ಬಂದು ತಲುಪಬೇಕು, ಮತ್ತು ಆ ದುಡ್ಡು ತಗೊಳ್ಳೋದಕ್ಕೆ ಯಾರ ಎಂಟ್ರಿ ಆಗಬೇಕು. ಯಾರೋ ನನಗೆ ಕೇಳಿದ್ರು, ಸಾರ್ ಇದು ಯಡಿಯೂರಪ್ಪನವರ ಮಗನ ಸ್ಟೋರಿ ಅಂತ ಹಾಕ್ತಾ ಇದ್ದೀರಿ, ಎಲ್ಲಿ ಕಮಿಂಗ್ ಅಪ್ ಅಲ್ಲಿ ಮೊಮ್ಮಗನ ಸ್ಟೋರಿ ಅಂತಾನು ಬರ್ತಿದೆಯಲ್ಲ, ನೀವೇ ಕನ್ಫ್ಯೂಸ್ ಆಗ್ಬಿಟ್ರಾ ಅಂತಂದ್ರು. ಇಲ್ಲ ಸರ್, ಯು ಆರ್ ನಾಟ್ ಕನ್ಫ್ಯೂಸ್ಡ್ ಅಟ್ ಆಲ್. ಮೊಮ್ಮಗನ ಇನ್ವಾಲ್ವ್ಮೆಂಟೂ ಇದೆ. ಎಸ್, ಅದಕ್ಕೆ ನಾವು ಖಾನ್ದಾನ್ ಬಗ್ಗೆ ಮಾತಾಡ್ತಾ ಇರೋದು ಇವತ್ತು. ಭಾಳ ರೋಚಕವಾದ ವಾಟ್ಸಪ್ ಚಾಟ್ಗಳು, ಕಂಪ್ಲೀಟ್ಲಿ ಆಕ್ಸೆಸ್ಡ್, ಅದನ್ನು ಪ್ರಸ್ತುತಪಡಿಸ್ತೇವೆ. ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳಿ. ವಿರಾಮದ ನಂತರದಲ್ಲಿ ಈ ಸೂಪರ್ ಎಕ್ಸ್ಕ್ಲೂಸಿವ್ ಶೋ ಮುಂದುವರಿಯುತ್ತೆ.